नकाराय नमः। मकार बसवाय नमः। शिकार बसवाय नमः। वाकार बसवाय नमः। यकार बसवाय नमः। ओंकार बसवाय नमः। ह्रींकार बसवाय नमः। संगमेश्वर बसवाय नमः। प्रत्यक्ष कपिल सिद्ध मल्लिकार्जुन बसवाय नमो नमः। बसवाय नमो नमः। बसवाय नमो नमः। ಶಟಸ್ಥಳ ಮರ್ಮ. ನಾವು ಉದಿಸಿ ಬಂದದ್ದು ಹೀಗೆ: ಸಹಜದಿಂದ ನಿರಾಳಂಬಕ್ಕೆ ಬಂದು, ನಿರಾಳಂಬದಿಂದ ನಿರಂಜನ ಲಿಂಗಕ್ಕೆ ಬಂದು, ನಿರಂಜನ ಲಿಂಗದಿಂದ ನಿಶೂನ್ಯ ಲಿಂಗಕ್ಕೆ ಬಂದು, ನಿಶೂನ್ಯ ಲಿಂಗದಿಂದ ನಿಷ್ಕಳ ಲಿಂಗಕ್ಕೆ ಬಂದು, ನಿಷ್ಕಳ ಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪರಾಗಿ, ಆಕಾಶ ತತ್ವದ ಶರಣಸ್ಥಳದ ಪ್ರಸಾದ ಲಿಂಗದಲ್ಲಿ ಯಕಾರ ಪ್ರಣವ ಸ್ವರೂಪರಾಗಿ, ವಾಯುತತ್ವದ ಪ್ರಾಣಲಿಂಗಿ ಸ್ಥಳದ ಜಂಗಮಲಿಂಗ ಮಹಾಲಿಂಗದಲ್ಲಿ ವಾಕಾರ ಪ್ರಣವ ಸ್ವರೂಪರಾಗಿ, ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪರಾಗಿ, ಅಪ್ಪು ತತ್ವದ ಮಹೇಶ್ವರ ಸ್ಥಳದ ಗುರುಲಿಂಗದಲ್ಲಿ ಮಕಾರ ಪ್ರಣವ ಸ್ವರೂಪರಾಗಿ, ಪೃಥ್ವಿ ತತ್ವದ ಭಕ್ತ ಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ, ಮಹಾಲಿಂಗದ ಅಣತಿ ಬಿಡಿದು ಪವಿತ್ರವಾದ ತಂದೆ ತಾಯಿಗಳ ಚಿತ್ಗರ್ಭದಿಂದ ಉದಯಿಸಿ ಈ ಲಿಂಗಾಲೀಲಾ ಕ್ರಿಯಾಭೂಮಿಗೆ ಬಂದಿದ್ದೇವೆ. ಆದ್ದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ನಮಃ ಶಿವಾಯ ಓಂ ಬಸವ. ಸರ್ವರಿಗೂ ಶರಣು ಶರಣ. ಇಲ್ಲಿಯವರೆಗೆ ಬಸವಸ್ತುತಿಯ ನೆನಹು ಹಾಗೂ ಶಟಸ್ಥಲ ಮರ್ಮವನ್ನ ನಮಗೆ ಹರಿವಿದಂಥ ತನುಜಾ ಅವರಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು. ಶರಣು ಶರಣಾರ್ಥಿಯಪ್ಪರೇ. ಎಲ್ಲ ಶರಣ ತಂದೆ ತಾಯಂದ್ರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ವಾನುಭವ ನೆಲೆಯ ಈ ಸದ್ಭಾವಗೋಷ್ಠಿಯಲ್ಲಿ ನೆರೆದಿರ್ತಕ್ಕಂತಹ ಸರ್ವ ಬಸವ ಬಂಧುಗಳಿಗೆ ಭಕ್ತಿಯ ಶರಣ ಶರಣಾರ್ಥಿಗಳು. ಸರ್ವ ಬಸವ ಬಂಧುಗಳೇ, ನಾವು ಎಂದಿನಂತೆ ಅಪ್ಪ ಬಸವಣ್ಣನವರ ಮಹೇಶ್ವರನ ಜ್ಞಾನೇಶ್ವರದ ವಚನಗಳು ಹಾಗೂ ಶಿವಯೋಗದ ಪ್ರಾತ್ಯಕ್ಷಿತೆ ಮೇಲೆ ಡಾಕ್ಟರ್ ದಯಾನಂದ ನುಲಿಯಪ್ಪರಿಂದ ಅನುವಾದ ನುಡಿಗಳನ್ನ ಕೇಳ್ತಾ ಇದ್ದೀವಿ. ಇಂದು ಸೋಮವಾರ ಮುಂದಿನ ಶಿವಯೋಗದ ಭಾಗವಾಗಿ ಡಾಕ್ಟರ್ ದಯಾನಂದ ನುಲಿಯಪ್ಪರು ತಮ್ಮ ಅನುಭವದ ಅಂದ್ರೆ ಪ್ರಾತ್ಯಕ್ಷಿತೆಯ ಮೂಲಕ ಮುಂದುವರಿಸಬೇಕಾಗಿ ಈ ಮೂಲಕ ಅವರಲ್ಲಿ ಭಿನ್ನಹನ ಮಾಡ್ಕೊಳ್ತಾ ಇದ್ದೀವಿ. ಶರಣಾರ್ಥಿ ಪರ ಮುಂದುವರಿಸ್ತಾವ. ಶರಣು ಶರಣಾರ್ಥಿ ಶಂಭುಲಿಂಗಣ್ಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇದುವರೆಗೆ ಶಟಸ್ಥಲ ಮರ್ಮ ಮತ್ತು ಗುರುದೇವರ ನೆನೆಹನ್ನ ಪ್ರಸ್ತುತಪಡಿಸಿದ ತನುಜಾ ಸೋದರಿಯವರಿಗೆ ಶರಣು ಶರಣಾರ್ಥಿಗಳು. ಶರಣು ಶರಣಾರ್ಥಿಯಪ್ಪರೇ. ಶರಣಪ್ಪ. ಈಗ ನಾವು ಶರಣರ ಶಿವಯೋಗ ಅಂತ ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿದ್ದೇವೆ. ವಿಕಸನ ಕ್ರಮ 1ರಲ್ಲಿ ಸಹಜದಿಂದ ಶೂನ್ಯದ ವಿಕಾಸ ಹೇಗೆ ಆಯಿತು? ಅಣ್ಣ ವಾಯ್ಸ್ ಸ್ವಲ್ಪ ರೈಸ್ ಮಾಡಿ. ಸರ್ ಸ್ವಲ್ಪ ಮೈಕ್ ಹತ್ರ ಇಟ್ಕೊಡ್ರಿ ಸರ್. ಈಗ ನೋಡಿ ಸರ್, ಈಗ ಕೇಳಿಸ್ತಾ ಇದೆ? ಇನ್ನೂ ಜಾಸ್ತಿ ಆಗ್ಬೇಕು ಸರ್. ನೋಡಿ ಸರ್, ಈಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಅಣ್ಣ, ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಒಂದು ಸೌಂಡು ಜಾಸ್ತಿ ಆಗ್ಲಿ ಸರ್. ಅದ್ರ ಜೊತೆಗೆ ಆ ಮೈಕನ್ನು ಪಕ್ಕದಾಗ ಇಟ್ಕೊಡ್ರಿ ಸರ್ ದಯವಿಟ್ಟು. ಒಂದೇ ನಿಮಿಷ ನಾನು ಇದನ್ನೇ ಜಾಸ್ತಿ ಮಾಡ್ತೀನಿ. ವಾಲ್ಯೂಮ್ ಜಾಸ್ತಿನೇ ಇದೆ. ಓಕೆ. ನಾವು ಶರಣರ ಶಿವಯೋಗ
ಈ ಒಂದು ಸುದೀರ್ಘವಾದ ಅಧ್ಯಯನದಲ್ಲಿ ತೊಡಗಿದ್ದೇವೆ. ಅದರಲ್ಲಿ ವಿಕಸನ ಕ್ರಮ 1, 2ರಲ್ಲಿ ಓಮದ ವಿಸ್ತರಣೆ, ವಿಕಸನ ಕ್ರಮ 3ರಲ್ಲಿ ಪಂಚವಿಂಶತಿ ತತ್ವಗಳು ಯಾವುವು, ವಿಕಸನ ಕ್ರಮ 4ರಲ್ಲಿ ವಿವಿಧ ಶಕ್ತಿಗಳ ವಿವರಣೆಯನ್ನು ಪಡೆದುಕೊಂಡು, ವಿಕಸನ ಕ್ರಮ 5ರಲ್ಲಿ ಚಕ್ರಗಳು ಯಾವುವು, ಅವುಗಳಲ್ಲಿರುವ ಲಿಂಗಗಳು ಯಾವುವು, ಅವುಗಳ ಮಹತ್ವವೇನು ಅಂತ ನೋಡಿಕೊಂಡು, ವಿಕಸನ ಕ್ರಮ 6ರಲ್ಲಿ ದೀಕ್ಷೆಯ ಬಗ್ಗೆ ಅರಿತುಕೊಂಡ್ವಿ. ಹಾಗೇನೆ ಅಲ್ಲಿ ಇಷ್ಟಲಿಂಗದ ಒಳಗೆ ಏನಿದೆ ಅದನ್ನ ನೋಡಿಕೊಂಡು, ವಿಕಸನ ಕ್ರಮ 7ರಲ್ಲಿ ಮೈಲಾರ ಬಸವಲಿಂಗ ಶರಣರ ನವಚಕ್ರಲಿಂಗಗಳ ಪ್ರಾರ್ಥನೆಯನ್ನ ಮಾಡಿಕೊಂಡು, ವಿಕಸನ ಕ್ರಮ 8ರಲ್ಲಿ ಪ್ರವೃತ್ತಿ ಮಾರ್ಗ ಅಂದರೇನು ಮತ್ತು ನಿವೃತ್ತಿ ಮಾರ್ಗ ಎಂದರೇನು ನೋಡ್ತಾ, ಈಗ ಒಂದು ಸುದೀರ್ಘ ಅಧ್ಯಯನ, ಅದು ವಿಕಸನ ಕ್ರಮ 9ರಲ್ಲಿ ಶತ ಏಕದ ನೆಲೆಮನೆ ಅಂತ ಒಂದು ಅಭ್ಯಸನದಲ್ಲಿ ನಾವು ಮುಳುಗಿದ್ದೇವೆ. ಬಹಳ ದಿನವಾಯಿತು ಇದು ನಡೀತಾ ಇದೆ. ಶತ ಏಕದ ನೆಲೆಮನೆ ಒಂದೊಂದೇ ಸ್ಥಳಗಳಿಗೆ ಹೋಗಿ ನಾವು ಅಭ್ಯಸನವನ್ನ ಮಾಡ್ತಾ ಇದ್ದೀವಿ. ಈಗ ನಾವು ಸದ್ಯಕ್ಕೆ ಪ್ರಾಣಲಿಂಗಿಯ ಅಂಗಸ್ಥಳಗಳನ್ನೆಲ್ಲ ಮುಗಿಸಿಕೊಂಡು ಜಂಗಮ ಲಿಂಗದ ಒಂದು ಲಿಂಗಸ್ಥಳಗಳ ಅಭ್ಯಸನವನ್ನ ಮಾಡ್ತಾ ಇದ್ದೀವಿ. ಅಲ್ಲಿರುವ ಈ ಲಿಂಗಸ್ಥಳಗಳು 12: ಜೀವಾತ್ಮ ಸ್ಥಳ, ಅಂತರಾತ್ಮ ಸ್ಥಳ, ಪರಮಾತ್ಮ ಸ್ಥಳ, ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳ, ನಷ್ಟಾಗಮ ಸ್ಥಳ, ಆದಿಪ್ರಸಾದ ಸ್ಥಳ, ಅಂತ್ಯಪ್ರಸಾದಿ ಸ್ಥಳ, ಶೈವ್ಯ ಪ್ರಸಾದಿ ಸ್ಥಳ, ದೀಕ್ಷಾ ಪಾದೋದಕ ಸ್ಥಳ, ಶಿಕ್ಷಾ ಪಾದೋದಕ ಸ್ಥಳ, ಜ್ಞಾನ ಪಾದೋದಕ ಸ್ಥಳ ಅಂತ ಈ 12 ಒಂದು ಲಿಂಗ ಸ್ಥಳಗಳನ್ನ ನಾವು ಅಭ್ಯಸನ ಮಾಡ್ತಾ ಇದ್ದೀವಿ. ಅದರಲ್ಲಿ ನಿರ್ದೇಹಾಗಮ ಸ್ಥಳ 67ನೆಯ ನಿರ್ದೇಹಾಗಮ ಸ್ಥಳವನ್ನ ನಾವು ಅಭ್ಯಸನ ಮಾಡ್ತಾ ಇದ್ವಿ. ಅಲ್ಲಿ ಏನಾಯಿತು, ಸಮಯದ ಅಭಾವದಿಂದ ನಮ್ಮ ಸಮಯ ಮುಗಿದಿದ್ದರಿಂದ ನಾವು ಆ ನಿರ್ದೇಹಾಗಮ ಸ್ಥಳದ ಕೆಲವೊಂದು 3-4 ವಚನಗಳು ಅಲ್ಲಿಯೇ ಅವು ನಿಂತ್ಬಿಟ್ವು. ಅವನ್ನ ಮುಗಿಸಿಕೊಂಡು ನಾವು ಮುಂದಿನ ಸ್ಥಳಕ್ಕೆ ಹೋಗೋರಿದ್ದೀವಿ. ಈಗ ಆ ಉಳಿದ ವಚನಗಳನ್ನ ಸ್ವಲ್ಪ ಅಭ್ಯಸನ ಮಾಡಿ ನಾವು ಏನ್ ಮಾಡೋಣ, ಇದಕ್ಕೆ ಹೋಗೋಣ. ನಿರ್ದೇಹಾಗಮ ಸ್ಥಳದ ಬಗ್ಗೆ ಅಭ್ಯಸನ ಮಾಡ್ತಿದ್ವಿ. ಅಂದ್ರೆ ದೇಹದ ಅಭಿಮಾನವನ್ನೇ ಈ ಸ್ಥಳದಲ್ಲಿ ಆ ಸಾಧಕ ಬಿಟ್ಟು ಬಿಡ್ತಾನೆ. ಇದೇ ನಿರ್ದೇಹ, ಅದನ್ನು ನೋಡಿದ್ವಿ ನಾವು ಹೋದ್ ಸರಿ. ಆತನ ಒಂದು ಅಹಂಕಾರಾన్ని, ಮಮಕಾರಾన్ని ಎಲ್ಲವನ್ನ ಆತ ನಷ್ಟ ಮಾಡ್ಕೊಳ್ತಾನೆ. ಹೀಗಾಗಿ ಇದೊಂದು ಸುಂದರ ಸ್ಥಳ. ದೇಹಂ ಭಾವ ಅಂತ ಏನಿದೆಯಲ್ಲ ಅದು ಬಿಟ್ಟು ಹೋಗೋದಿದೆ. ಅದನ್ನು ನೋಡಿದ್ವಿ ನಾವು. ಪರಿಚ್ಛಿನ್ನ ಅಪರಿಚ್ಛಿನ್ನ. ಪರಮಾತ್ಮ ಯಾವಾಗಲೂ ಅಪರಿಚ್ಛಿನ್ನ ಆಗಿರ್ತಾನೆ. ವಸ್ತು ಪರಿಚ್ಛಿನ್ನ, ಕಾಲ ಪರಿಚ್ಛಿನ್ನ, ದೇಶ ಪರಿಚ್ಛಿನ್ನ ಅಂತ ಇವೇನ್ ಪರಿಚ್ಛಿನ್ನ ಇದೆಯಲ್ಲ, ಆ ತರದ ಯಾವುದೇ ಪರಿಚ್ಛಿನ್ನಗಳು ಆ ಪರಮಾತ್ಮನಿಗೆ ಇರದೆ ಅವನು ಸೀಮಾತೀತ ಅಪರಿಚ್ಛಿನ್ನನಾಗಿರ್ತಾನೆ ಅಂತ ಕಂಡ್ಕೊಂಡು ಕೆಲವೊಂದು ವಚನಗಳನ್ನ ನಾವು ಓದ್ತಾ ಇದ್ವಿ. 59ನೆಯ ಒಂದು ಇವತ್ತಿನ ಶಿವಯೋಗಕ್ಕೆ ತಮಗೆಲ್ಲರಿಗೂ ಒಂದು ಸ್ವಾಗತವನ್ನ ಬಯಸ್ತಾ, ತಾವೆಲ್ಲ ಶುಚಿರ್ಭೂತರಾಗಿ ಹಣೆಯ ಮೇಲೆ ವಿಭೂತಿಯನ್ನ ಧರಿಸಿಕೊಂಡು, ಎದೆಯ ಮೇಲೆ ಇಷ್ಟಲಿಂಗವನ್ನ ಧರಿಸಿಕೊಂಡು, ಕುಳಿತ ಸ್ಥಿತಿಯಲ್ಲಿ ಶಿವಾನುಭವವನ್ನ ಅಥವಾ ಶಿವಯೋಗವನ್ನ ಕೇಳಬೇಕಂತ ಇನ್ನೊಮ್ಮೆ ತಮ್ಮಲ್ಲಿ ಕಳಕಳಿಯಿಂದ ಬೇಡಿಕೊಳ್ತಾ, ಏಕೆಂದ್ರೆ ಇದು ಕೇವಲ ಸ್ವಾನುಭವದ ನೆಲೆಯಲ್ಲಿ ಇದ್ದವರಿಗೆ ಮಾತ್ರ ಹೇಳುವ ಒಂದು ವ್ಯಾಖ್ಯಾನ ಮಾಲಿಕೆಯಾಗಿದೆ. ಜನಸಾಮಾನ್ಯರಿಗೆ ಇದನ್ನ ಹೇಳೋಕ್ಕಾದ್ರೆ ಆಗೋಲ್ಲ, ಅವ್ರಿಗೆ ತಿಳಿಯೋಲ್ಲ, ನಮಗೂ ಕಷ್ಟ ಆಗುತ್ತೆ. ಹೀಗಾಗಿ ಸ್ವಾನುಭವದ ನೆಲೆಯಲ್ಲಿ ಸಾಧಕರಿದ್ದಾರೆ, ಪಕ್ವವಾದ ಮನಸ್ಸುಗಳಿವೆ, ಈಗಾಗಲೇ ಅದರ ತಳಹದಿ ಬುನಾದಿ ಎಲ್ಲವನ್ನು ಅರಿತುಕೊಂಡಿರೋದ್ರಿಂದ ಇಲ್ಲಿ ನಮಗೆ ಅದು ಸರಾಗವಾಗಿ, ಸುಲಭವಾಗಿ, ಸರಳವಾಗಿ ಅರ್ಥವಾಗ್ತಾ ಇರೋದ್ರಿಂದ ಶತ ಏಕದ ನೆಲೆಮನೆಯ ಒಂದು ಅಭ್ಯಸನವನ್ನ ನಾವು ಇಲ್ಲಿ ಕೈಕೊಂಡಿದ್ದೀವಿ. ಹೀಗಾಗಿ ನಾವು ಹೋದ ಸಾರಿ ಕೆಲವೊಂದು ವಚನಗಳನ್ನ ನೋಡ್ತಾ ಇದ್ವಿ. ಆ ನಿರಾಳದಿಂದ ಸಹಜವಾಯಿತು ನೋಡಿ. ಈಗ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ಒಂದು ವಚನ ಬರ್ತಾ ಇದೆ ಈ ನಿರ್ದೇಹಾಗಮ ಸ್ಥಳದಲ್ಲಿ. ಓದಿ ನೋಡೋಣ. ಮಾಡಿದ ಮಾಟವನರಿಯದ ಭಕ್ತ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಿರಾಳದಿಂದ ಸಹಜವಾಯಿತು. ಅದಾಗಿದೆ ಅಕ್ಕ, ಅದಾಗಿದೆ. ಇದನ್ ಮಾಡಿ. ತೋಂಟದ ಸಿದ್ಧಲಿಂಗ ತೋಂಟದ ಸಿದ್ಧಲಿಂಗ ಶಿವಯೋಗಿಗಳು. ಮಾಡಿದ ಮಾಟವನರಿಯದ ಭಕ್ತ, ಕೂಡಿದ ಕೂಟವನರಿಯದ ಭಕ್ತ, ಮಾಟ ಕೂಟವೆಂಬ ಕೂಟಲಿಯ ನುಳಿದು, ನಿಸ್ಸಂಗತ್ವ ನಿರಾಭಾರಿ ನಿಸ್ಸೀಮ ನಿರ್ದೇಹಿ ನಿಜದಲ್ಲಿ ಅಡಗಿದ ನಿತ್ಯ ಮುಕ್ತನಯ್ಯ ಭಕ್ತನು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ. ಸಮಗ್ರ ವಚನ ಸಂಪುಟ 11, ವಚನದ ಸಂಖ್ಯೆ 635. ಮುಂದಿನ ಬೇಡ ಅಣ್ಣ? ಬೇಡ ಅಕ್ಕ, ಆಯ್ತು ಅಣ್ಣ. ಇದನ್ನ ಓದ್ಕೊಂಡು ಮುಂದಿನಕ್ಕೆ ಹೋಗೋಣ.
ಇದು ನೋಡಿ, ನಿರ್ದೇಹಾಗಮ ಸ್ಥಳದಲ್ಲಿ ಒಂದು ತೋಂಟದ ಸಿದ್ಧಲಿಂಗ ಶಿವಯೋಗಿಗಳ ವಚನ ಬರ್ತಾ ಇದೆ. ಸಾಧಕನು ತನ್ನ ನಿತ್ಯ ಇಷ್ಟಲಿಂಗ ಪೂಜೆಯಲ್ಲಿ ಮಾಡುವ ಮಾಟವನ್ನ, ಆ ಕೂಡಿದ ಕೂಟವನ್ನ ಅರಿಯಲಾರದ ಭಕ್ತನಾಗಬಹುದು. ಆ ಮಾಟ ಕೂಟವೆಂಬ ಕಷ್ಟಕ್ರಿಯೆಯನ್ನು ಬಿಟ್ಟು ಇಷ್ಟಲಿಂಗವಲ್ಲದೆ ಬೇರೆಯದ ನಿಸ್ಸಂಗತ್ವದಲ್ಲಿ ಸದಾ ಶಿವಧ್ಯಾನದಲ್ಲಿರುವ ನಿರಾಭಾರಿಯಾಗಿ, ಸೀಮಾತೀತನಾದ ನಿಶ್ಚೀಮನಾಗಿ, ದೇಹಾಭಿಮಾನವಿಲ್ಲದ ನಿರ್ದೇಹಿಯಾಗಿ ಶಿವತತ್ವದ ನಿಜದಲ್ಲಿ ಅಡಗಿದ ಸಾಧಕನು ಏನಾಗ್ತಾನೆ? ನಿತ್ಯ ಮುಕ್ತನಾಗಿರ್ತಾನೆ. ಮಾಟವನ್ನರಿಯದ ಭಕ್ತ, ಕೂಡಿದ ಕೂಟವನ್ನರಿಯದ ಭಕ್ತ. ಮಾಟ ಕೂಟವೆಂಬ ಅದಕ್ಕೆ ಕೋಟಲೆ ಅಂತಿದ್ದಾರೆ ಇವರು. ಅದನ್ನೆಲ್ಲ ಮೀರಿದ ಒಂದು ಭಾವ ಇದು. ಆತ ನಿಸ್ಸಂಗತ್ವ, ನಿರಾಭಾರಿ, ನಿಸ್ಸೀಮ, ನಿರ್ದೇಹಿ, ನಿಜದಲ್ಲಿ ಅಡಗಿದ ನಿತ್ಯ ಮುಕ್ತನಯ್ಯ. ಈ ಒಂದು ಮಜಲುಗಳನ್ನ, ಹಂತುಗಳನ್ನ ಮೀರಿ, ನೋಟ ಕೂಟ ಮಾಟ ಅಂತೇನು ಮೇಲೆ ಮಾತಾಡ್ತೀವಲ್ಲ, ಅದನ್ನ ಮೀರಿದ ಸಾಧಕ ಈಗ. ಏಕೆಂದ್ರೆ ನಾವು ಈಗ ಹೆಚ್ಚಿನ ಈ ಪ್ರಾಣಲಿಂಗಿ ಸ್ಥಳದಲ್ಲಿ ಇದ್ದು ಮಾತಾಡ್ತಾ ಇದ್ದೀವಿ. ಮುಂದಿನ ವಚನವನ್ನ ಆದಯ್ಯನವರದು ಯಾರಾದ್ರೂ ಓದಿ ನೋಡೋಣ. ಅಂಗವು ಲಿಂಗವೇದೆಯಾದ ಬಳಿಕ ಅಂಗವೆಲ್ಲವೂ ನಷ್ಟವಾಗಿ ಲಿಂಗ ತನ್ಮಯವಾಗಿಪ್ಪುದಾಗಿ ದಿಟದಿಂದಿಪ್ಪ ಸಜ್ಜನಕ್ಕೆ ಬೇರೆ ಅಂಗವುಂಟೇ ಲಿಂಗವಲ್ಲದೆ. ಇದು ಕಾರಣ ಸೌರಾಷ್ಟ್ರ ಸೋಮೇಶ್ವರನ ಶರಣರು ನಿರ್ದೇಹಿಗಳು. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 771. ಇದು ಆದಯ ಶರಣರ ವಚನ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ್ಕ. ಶರಣು ಅಕ್ಕ. ಇಲ್ಲಿ ನೋಡಿ, ಆದಯ್ಯನವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಶಿವಯೋಗದಲ್ಲಿ ನಾವು ದಿನನಿತ್ಯ ಮಾಡುವ ಇಷ್ಟಲಿಂಗ ಪೂಜೆಯ ಒಂದು ಶಿವಯೋಗದಲ್ಲಿ ಅಂಗವು ಲಿಂಗದಲ್ಲಿ ಬೆರೆತ ಬಳಿಕ ಅಂಗವೆಲ್ಲ ನಷ್ಟವಾಗ್ತಾ ಇದೆ. ಆಗ ಲಿಂಗ ತನ್ಮಯನಾಗಿರುವ ಸಜ್ಜನ ಶರಣನಿಗೆ ಲಿಂಗ ಬಿಟ್ಟು ಬೇರೆ ಅಂಗವಿರಲು ಸಾಧ್ಯವೇ ಇಲ್ಲ. ದಿಟದಿಂದಪ್ಪ ಸಜ್ಜನಕ್ಕೆ ಬೇರೆ ಅಂಗ ಉಂಟೆ ಲಿಂಗವಲ್ಲದೆ. ನೋಡಿ, ಆ ಒಂದು ಇದಕ್ಕೆ ಹೋಗ್ಬೇಕು ನಾವೀಗ. ಏನು? ನನ್ನ ಅಂಗ ಲಿಂಗವಲ್ಲದೆ ಇಲ್ಲೇ ಇಲ್ಲ, ಲಿಂಗವಿಲ್ಲದೆ ಇಲ್ಲ, ನನ್ನ ಅಂಗ ಉಂಟೆ ಲಿಂಗವಲ್ಲದೆ. ಲಿಂಗಾಂಗ ಸಾಮರಸ್ಯವನ್ನ ಸಾಧಿಸಿದ ಅಪ್ರತಿಮ ಶರಣರು ನಿರ್ದೇಹಿಗಳಾಗಿರ್ತಾರೆ. ಈಗ ದೇಹದ ಅಭಿಮಾನ ಬಿಡಿ, ದೇಹವೇ ಇಲ್ಲ ನನಗೆ ಅನ್ನೋಷ್ಟು ನಾವು ಮುಂದುವರಿಬೇಕಾಗ್ತಾ ಇದೆ. ಯಾಕೆ? ನನ್ನ ಲಿಂಗವೇ ಅಂಗವಾಗಿ ಬಿಟ್ಟಿದೆ. ಇದು ಶಿವಯೋಗದ ಬಹಳ ಮೇಲಿನ ಹಂತಗಳಲ್ಲಿ ನಾವು ಈಗ ಮಾತಾಡ್ತಾ ಇರೋದ್ರಿಂದ ಈ ತರದ ವಚನಗಳು ಇಲ್ಲಿ ಬರ್ತಾ ಇವೆ. ಸಿದ್ದರಾಮೇಶ್ವರರ ಒಂದು ಸುಂದರ ವಚನ ಮತ್ತೆ ನಿರ್ದೇಹಾಗಮ ಸ್ಥಳದಲ್ಲಿ ಬರ್ತಾ ಇದೆ. ಓದಿ ನೋಡೋಣ ಇದನ್ನ. ದೇಹವ ಶ್ರೀ ಗುರು ಬಸವಲಿಂಗಾಯ ನಮಃ. ದೇಹವ ನಿರ್ದೇಹಿಗೊಪ್ಪಿಸಿದಲ್ಲಿ ದೇಹ ನಿರ್ದೇಹವಾಗಿತ್ತು. ಲಿಂಗಕ್ಕರ್ಪಿಸಿದಲ್ಲಿ ಮನಲಿಂಗವಾಗಿ ಮನಲೀಯವಾಯಿತು. ಭಾವವ ತೃಪ್ತಿಗರ್ಪಿಸಿ ಭಾವ ಬಯಲಾಯಿತಯ್ಯ. ದೇಹ ಮನ ಭಾವ ಅಳಿದಲ್ಲಿ ಕಾರಣ ಅಕಾಯವಾಯಿತು. ಎನ್ನ ದೇಹದ ಸುಖವ ಲಿಂಗ ಭೋಗಿಸುವುದಾಗಿ ಶರಣಸತಿ ಲಿಂಗಪತಿ ಎಂಬ ಭಾವ ಅಳವಟ್ಟಿತಯ್ಯ. ಎಲೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ವಚನದ ಸಂಪುಟ 4, ವಚನ ಸಂಖ್ಯೆ 1426. ಶರಣು ಶರಣಾರ್ಥಿಗಳು. ಶರಣು ತಾಯಿ. ಶರಣು. ಇದು ಶಿವಯೋಗಿಯವರು ಏನ್ ಹೇಳ್ತಾರೆ, ಸಿದ್ದರಾಮೇಶ್ವರ ಶರಣರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿರ್ದೇಹಿ ಸ್ಥಳ ಹೇಗಿರ್ತಾ ಇದೆ ನೋಡಿ. ಎಷ್ಟು ಸುಂದರವಾದ ವಚನ ಇದು. ಈ ನಿರ್ದೇಹ ಸ್ಥಳದಲ್ಲಿ ಸಾಧಕನು ತನ್ನ ದೇಹವನ್ನ ಆ ಪರಮನೆಗೆ ನಿರ್ದೇಹಿಗೆ ಅಂದ್ರೆ ನಿರ್ದೇಹಿಗೊಪ್ಪಿಸದಲ್ಲಿ ದೇಹವ ನಿರ್ದೇಹಿಗೊಪ್ಪಿಸಿ. ನಿರ್ದೇಹಿ ಯಾರು? ನಿರ್ದೇಹಿ ಅಂದ್ರೆ ಪರವಸ್ತು, ಪರಮ. ದೇಹವನ್ನ ಆ ಪರಮಾತ್ಮನೆಂಬ ನಿರ್ದೇಹಿಗೊಪ್ಪಿಸಿದಲ್ಲಿ ಆತನ ದೇಹ ನಿರ್ದೇಹವಾಗ್ತಾ ಇದೆ. ಯಾರ ದೇಹ? ಸಾಧಕನ ದೇಹ. ತನ್ನ ಮನವನ್ನ ಇಷ್ಟಲಿಂಗಕ್ಕೆ ಅರ್ಪಿಸಿದಲ್ಲಿ ಮನ ಲಿಂಗವಾಗಿ ಆ ಮನಸ್ಸು, ನನ್ನ ಮನಸ್ಸು ಸಹ ಲಿಂಗದಲ್ಲಿ ಲೀನವಾಗ್ತಾ ಇದೆ. ಭಾವವನ್ನ ತೃಪ್ತಿಲಿಂಗಕ್ಕೆ ಅಂದ್ರೆ ಭಾವಲಿಂಗಕ್ಕೆ ಸಮರ್ಪಿಸಿದಾಗ ಭಾವ ಕೂಡ ಬಯಲಾಗ್ತಾ ಇದೆ. ದೇಹ, ಮನ ಮತ್ತು ಭಾವ ಒಳಿದಲ್ಲಿ ಈಗೇನ್ ಕಾಣಿಸ್ತಾ ಇದೆಯಲ್ಲ ನನ್ನ ಶರೀರ, ಕಾರಣ ಕಾಯ, ಅದು ದೇಹವೇ ಅಕಾಯವಾಯಿತು. ಅದನ್ನೇ ನಿರ್ದೇಹಿ ಅಂತಾರೆ.
ಆಗ ಸಾಧಕನ ದೇಹದ ಸುಖವನ್ನು ಯಾರು ಭೋಗಿಸ್ತಾರೆ? ದೇಹವೇ ಇಲ್ಲವಂದ್ಮೇಲೆ ಈಗ ಇರೋದು ಒಂದೇ ಬಂಧುಗಳೇ, ಏನು? ಲಿಂಗ. ಎನ್ನ ದೇಹದ ಸುಖವ ಲಿಂಗ ಭೋಗಿಸ್ತಾ ಇದೆ ಈಗ. ಯಾಕೆ? ನಾನು ನಿರ್ದೇಹಿಯಾಗಿದ್ದೇನೆ, ನನ್ನ ದೇಹವಿಲ್ಲ ಈಗ. ಹೀಗಾಗಿ ನಾನೇನು ಸೋಮಾಗೆ తెలుసు ನಮ್ಮ ಮಂಗಳ ಬಂಡಿಗೆ ಅವತ್ತ ನೂಲಿ ಅಪ್ಪಂದು ಹೋಯ್ತು. ಎನ್ನ ದೇಹದ ಸುಖವ ಸಂಘ ಈಗ ಲಿಂಗ ಭೋಗಿಸ್ತಾ ಇದೆ. ಅದಕ್ಕೆ ಅಂದ್ರು ಶರಣ ಸತಿ ಲಿಂಗಪತಿ. ನನ್ನ ದೇಹವೇ ಇಲ್ಲ, ದೇಹವೇ ಇಲ್ಲ ಈಗ, ನಾನು ಸತಿ ಲಿಂಗಪತಿ ಎಂಬ ಭಾವ ನನ್ನಲ್ಲಿ ಮೂಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಸಿದ್ದರಾಮೇಶ್ವರರು. ಚನ್ನಬಸವಣ್ಣನವರ ಬಗ್ಗೆ ಒಂದು ವಾರ ನಿರಂತರ ನಾವು ಅವರ ಬಗ್ಗೆ ಮಾತನಾಡ್ತಿದ್ವಿ. ಈ ಶಟಸ್ಥಳಗಳಲ್ಲಿ ಯಾವುದೇ ಸ್ಥಳದಲ್ಲಿ ನೀವು ಹೋಗಿ, ಯಾವುದೇ ಕೋಣೆಗೆ ಹೋಗಿ, ಯಾವುದೇ ಅಂಗಸ್ಥಳ ಹೋಗಿ, ಯಾವುದೇ ಲಿಂಗಸ್ಥಳ ಹೋಗಿ, ಚನ್ನಬಸವಣ್ಣನವರ ವಚನವಿಲ್ಲದೆ ಯಾವುದೇ ಸ್ಥಳವನ್ನ ನಿರೂಪಣೆ ಮಾಡಕ್ಕಾಗೋಲ್ಲ. ಹೀಗಾಗಿ ಸುಂದರವಾದ ವಚನ, ಚನ್ನಬಸವಣ್ಣನವರ ವಚನ ಬರ್ತಾ ಇದೆ, ಓದಿ ನೋಡೋಣ. ಓಂ ಶ್ರೀ ಬಸವಣ್ಣ ಶರಣು ಶರಣಾರ್ಥಿಗಳು. ದೇಹ ನಿರ್ದೇಹ ವೆಂದೆನುತಿಪ್ಪರಯ್ಯ, ದೇಹ ನಿರ್ದೇಹವೆನ್ನುತಿಪ್ಪರಯ್ಯ, ದೇಹ ನಿರ್ದೇಹವಪ್ಪ ಮರ್ಮವನರಿಯರು, ದೇಹ ನಿರ್ದೇಹವಪ್ಪ ಮರ್ಮವನರಿಯರು, ದೇಹ ನಿರ್ದೇಹವೆಂದೆನುತಿಪ್ಪರಯ್ಯ, ಅಹಂ ಎಂಬುದೇ ದೇಹ ನೋಡ, ಅಹಂ ಎಂಬುದೇ ದೇಹ ನೋಡ, ದಾಸೋಹವೆಂಬುದೇ ನಿರ್ದೇಹ ನೋಡ, ದಾಸೋಹವೆಂಬುದೇ ನಿರ್ದೇಹ ನೋಡ, ದೇಹ ನಿರ್ದೇಹವೆನ್ನುತಿಪ್ಪರಯ್ಯ, ಅಹಂಭಾವವಳಿದುಳಿದು ದಾಸೋಹಿಗಳಾದವರ, ಅಹಂಭಾವವಳಿದುಳಿದು ದಾಸೋಹಿಗಳಾದವರ, ಕೂಡಲ ಚೆನ್ನ ಸಂಗಯ್ಯನಲ್ಲಿ, ಕೂಡಲ ಚೆನ್ನ ಸಂಗಯ್ಯನಲ್ಲಿ, ನಿರ್ದೇಹಿಗಳೆಂಬೆನು, ನಿರ್ದೇಹಿಗಳೆಂಬೆನು, ದೇಹ ನಿರ್ದೇಹವೆಂದೆನುತಿಪ್ಪರಯ್ಯ, ದೇಹ ನಿರ್ದೇಹವಪ್ಪ ಮರ್ಮವನರಿಯರು, ದೇಹ ನಿರ್ದೇಹವಪ್ಪ ಮರ್ಮವನರಿಯರು. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ತಾಯಿ. ಚನ್ನಬಸವಣ್ಣನವರು ದೇಹ ನಿರ್ದೇಹ, ದೇಹ ನಿರ್ದೇಹ ಅಂತ ಇಲ್ಲಿ ನಿರ್ದೇಹಾಗಮ ಸ್ಥಳ ಅಂತಾನೆ ಒಂದು ಮಾಡ್ತಿದ್ದೀರಲ್ಲ, ದೇಹ ನಿರ್ದೇಹ ಅಂದ್ರೆ ಏನು? ಬಹಳ ಜನ ಹೇಳ್ತಾರೆ ಇದನ್ನ, ದೇಹ ನಿರ್ದೇಹ ಇದೆ, ನಿರ್ದೇಹ ಆಯ್ತು ಶಿವಯೋಗದಲ್ಲಿ ಅಂತ. ಆದ್ರೆ ದೇಹ ನಿರ್ದೇಹವೆಂಬುದರ ಮರ್ಮವನ್ನ ಅವರು ಅರಿಯರು, ಆ ರಹಸ್ಯವನ್ನ ಅವರು ಅರಿಯರು ಅಂತ ಚನ್ನಬಸವಣ್ಣವರು ಹೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ಅಂದ್ರೆ ನಮ್ಮಂತ ಜನಸಾಮಾನ್ಯರು ಏನು ನಿರ್ದೇಹ ಅನ್ನೋದಕ್ಕೆ ಈ ವಚನ ಉತ್ತರವಾಗಿ ಬರ್ತಾ ಇದೆ. ಅಹಂಕಾರವೆಂಬುದೇ ದೇಹವಾಗಿದೆ, ಎಲ್ಲರನ್ನು ಸೇವಿಸುವ, ಎಲ್ಲರ ಸೇವೆ ಮಾಡುವ ದಾಸೋಹಂ ಭಾವನೆಯೇ ನಿರ್ದೇಹವಾಗಿದೆ ಅಂತ ಈ ನಿರ್ದೇಹ ಅಂದ್ರೆ ಅನ್ನೋದಕ್ಕೇನು ಅಂತ ಒಂದು ವ್ಯಾಖ್ಯಾನ ಕೊಡ್ತಾ ಇದ್ದಾರೆ ಚನ್ನಬಸವಣ್ಣನವರು. ಆ ಅಹಂಭಾವವನ್ನು ತೊಡೆದು ದಾಸೋಹಂ ಭಾವನೆಯಲ್ಲಿ ಇರೋದಿದೆಯಲ್ಲ, ಅದೇ ನಿರ್ದೇಹವಾಗಿದೆ ಅಂತ ವಿವರಿಸ್ತಾ ಇದ್ದಾರೆ ನಮ್ಮ ಅವಿರಳ ಜ್ಞಾನಿ ಚನ್ನಬಸವಣ್ಣನವರು. ಯಾರು, ಅದು ಶಿವಯೋಗಕ್ಕೆ ಒಂದು ಪ್ರಿರಿಕ್ವಿಸಿಟ್ ಕೂಡ, ಇದಿಲ್ಲದೆ ಆಗೋಲ್ಲ ಶಿವಯೋಗ. ಏನು? ಯಾರು ಅಹಂಭಾವವನ್ನು ಅಡಿದು ದಾಸೋಹಿಗಳಾಗಿ ಪರಿವರ್ತರಾಗುತ್ತಾರೋ ಅಂಥವರನ್ನು ನಾನು ನಿರ್ದೇಹಿಗಳೆಂದ ಕರಿತೀನಿ ಅಂತ ಚನ್ನಬಸವಣ್ಣನವರು ಹೇಳುವಲ್ಲಿ, ನಿರ್ದೇಹಿ ನಿರಹಂಭಾವಿಯಾಗಿರಬೇಕು ಅನ್ನೋ ಒಂದು ಸಂದೇಶ ಕೂಡ ಇಲ್ಲಿರ್ತಾ ಇದೆ. ಹೀಗಾಗಿ ಈ ಸ್ಥಳಗಳಲ್ಲಿ ನಾನು ದೇಹವೇ ಬಿಡ್ತೀನಿ ಅಂದಮೇಲೆ ಇನ್ನು ಅಲ್ಲಿ ದೇಹಾಭಿಮಾನ ಅನ್ನಿ ಅಥವಾ ಅಹಮಿಕೆ ಅನ್ನಿ ಯಾವುದು ಉಳಿಯೋಕ್ಕಾಗೋದೇ ಇಲ್ಲ. ಹೀಗಾಗಿ ಆ ಒಬ್ಬ ನಿರ್ದೇಹಿ ಅಂದ ತಕ್ಷಣ ಅವನು ದಾಸೋಹಂಭಾವಿಯಾಗಿರಬೇಕು. ಹಿ ಹ್ಯಾಸ್ ಟು ಬಿ ಅಟ್ 0 ಲೆವೆಲ್ ಅಂತ ನಮ್ಮ ಚನ್ನಬಸವಣ್ಣವರು
ಹೇಳ್ತಾ ಇದ್ದಾರೆ ಈ ವಚನದಲ್ಲಿ. ಸುಂದರವಾದ ವಚನ ಇದು. ಹೀಗಾಗಿ ನಾವು ಮುಂದಿನ ಸ್ಥಳ 68ನೆಯ ಸ್ಥಳ ಅದು ಯಾವುದಂದರೆ ನಿರ್ಭಾವಾಗಮ ಸ್ಥಳ. ನಿರ್ಭಾವಾಗಮ ಸ್ಥಳ. ಅಲ್ಲಿ ದೇಹ ಆಯ್ತು, ಈಗ ಭಾವದ ಬಗ್ಗೆ. ಭಾವವನ್ನು ಸಹ ನಾವು ಬಿಡಬೇಕಾಗ್ತಾ ಇದೆ. ನೋಡಿ ಯಾವ ರೀತಿ ಸೂರ್ಯನ ಕಿರಣಗಳು ಭೇದ ಭಾವವಿಲ್ಲದೆ ಸಕಲ ಚರಾಚರ ವಸ್ತುವಿನ ಮೇಲೆ, ಅಂದ್ರೆ ಈ ವಿಶ್ವದಲ್ಲಿ ಏನಿದೆಯಲ್ಲ ನೋಡಿ, ಯಾವುದೇ ರಾಷ್ಟ್ರಕ್ಕೆ ಹೋಗಿ, ಯಾವುದೇ ದೇಶಕ್ಕೆ ಹೋಗಿ, ಎಲ್ಲಿಯೇ ಹೋಗಿ ನೀವು, ಯಾವುದೇ ಭೇದ ಭಾವ ಮಾಡದೆ ಆ ಸೂರ್ಯನ ಕಿರಣಗಳು ಸಕಲ ಚರಾಚರ ವಸ್ತುವಿನ ಮೇಲೆ ತನ್ನ ಪ್ರಕಾಶವನ್ನ ಬೀರ್ತಾ ಇರ್ತವೆ. ಹಾಗೇನೆ ನಿರ್ಭಾವಾಗಮ ಭಾವದಿಂದಿರುವ ಸಾಧಕನು ಸರ್ವತ್ರ ಸಮದೃಷ್ಟಿ ಸಮವೃತ್ತಿಯ ಪಥದಲ್ಲಿ ಚರಿಸುವನು. ಅವರು ಶ್ರೀಮಂತರು, ಇವರು ಬಡವರು, ಅವರು ಆ ಜಾತಿಯವರು, ಇವರು ಈ ಜಾತಿಯವರು, ಆ ಆಶ್ರಮದವರು, ಅದು ಆ ತರದ ಇಲ್ಲ. ಎಲ್ಲಾ ಸಕಲ ಚರಾಚರಗಳನ್ನ ಒಂದೇ ಸಮಭಾವದಿಂದ ಆತ ನೋಡ್ತಾನೆ. ಆ ಭಾವನೆಯಲ್ಲಿಯೂ ಕೂಡ ಯಾವುದೇ ತಾರತಮ್ಯ ಆತ ಮಾಡೋಲ್ಲ. ಭಾವವನ್ನ ಶಿವಾನುಸಂಧಾನದ ಕ್ರಿಯೆಯಲ್ಲಿ ತೊಡಗಿಸಿದರೆ ಅದು ನಿರ್ವಿಕಾರವಾಗಿ ಶಾಂತಕಾರಕವಾಗಿ ಪರಿಣಮಿಸ್ತಾ ಇದೆ. ಆ ಭಾವನೆ ಆ ರೀತಿ ನಿರ್ವಿಕಾರವಾದಾಗ, ಶಾಂತಕಾರಕವಾದಾಗ ಅದು ನಿರ್ಭಾವ ಆಗ್ತಾ ಇದೆ. ಆ ಸ್ಥಿತಿಯೇ ನಿರ್ಭಾವಾಗಮ ಸ್ಥಳ. ಇಲ್ದಿದ್ರೆ ಏನಾಗ್ತಾ ಇದೆ, ಭಾವನೆಗೆ ನಾವು ಬಹಳ ಬಲಿಯಾಗ್ತಾ ಇವೆ. ಭಾವನೆಗಳ ಒಂದು ಅನೇಕ ತರಂಗಗಳಲ್ಲಿ ನಾವು ಸೆಳೆದುಕೊಂಡು ಬಿಡ್ತೀವಿ. ಸಿಟ್ಟು ಬರುತ್ತೆ, ಒಮ್ಮೊಮ್ಮೆ ಅಳು ಬರುತ್ತೆ, ಒಮ್ಮೊಮ್ಮೆ ವಿಪರೀತವಾದ ಕೋಪ ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾಕೆ? ಭಾವನೆಗಳೇಂತ ಏನಿದೆಯಲ್ಲ, ಆ ಭಾವನೆಗಳು ಈ ಸ್ಥಳದಲ್ಲಿ ನಿರ್ಭಾವವಾಗಬೇಕು. ಇದು ಶಿವಯೋಗದಲ್ಲಿ ಒಂದು ಬೇಕಾದ ಅವಶ್ಯಕತೆಯೂ ಆಗಿದೆ. ಕಾಯದಲ್ಲಿ ಕ್ರಿಯಾಲಿಂಗ ಅಂದ್ರೆ ಇಷ್ಟಲಿಂಗವನ್ನ ಸಂಬಂಧಿಸಿ, ಅಂದ್ರೆ ಧರಿಸಿಕೊಂಡು, ಅಂದ್ರೆ ನನ್ನ ದೇಹದ ಮೇಲೆ ಅದನ್ನ ನಮ್ಮ ಗುರುವಿನಿಂದ ಸ್ವೀಕರಿಸಿ ಹಸ್ತಮಸ್ತಕ ಸಂಯೋಗದಿಂದ ನನ್ನ ಎದೆಯ ಮೇಲೆ ಅದನ್ನು ಸಂಬಂಧಿಸಿಕೊಂಡು ದೇಹ ಕ್ರಿಯೆಗಳನ್ನೆಲ್ಲ ಆ ಇಷ್ಟಲಿಂಗಕ್ಕೆ ಅಥವಾ ಕ್ರಿಯಾಲಿಂಗಕ್ಕೆ ಅರ್ಪಿಸಿದಲ್ಲಿ ಆ ಕಾಯ ಅಂದ್ರೆ ಈ ಮೊದಲಿನ ಒಂದು ನಿರ್ದೇಹಾಗಮ ಸ್ಥಳದಲ್ಲಿ ನೋಡಿದ್ವಿ ನಾವು, ಅಕಾಯ ಆಗುತ್ತೆ ಅಂತ ನೋಡಿದ್ವಿ. ಜೀವದೊಳಗೆ ಸುಜ್ಞಾನಲಿಂಗ ಅಂದ್ರೆ ಪ್ರಾಣಲಿಂಗವನ್ನ ಸಂಬಂಧಿಸಿ ಜೀವನ ಅಜ್ಞತೆಯನ್ನೆಲ್ಲ, ಆತನ ಅಜ್ಞಾನವನ್ನೆಲ್ಲ ಆ ಲಿಂಗಕ್ಕೆ ಅರ್ಪಿಸಿದಲ್ಲಿ ನಿರ್ಜೀವ ಸಿದ್ಧಿಸುವುದು. ಭಾವದಲ್ಲಿ ಭಾವಲಿಂಗವನ್ನ ಸಂಬಂಧಿಸಿ ಆ ಭಾವದ ಬಗೆಗಳನ್ನೆಲ್ಲ ಲಿಂಗಕ್ಕೆ ನೀಡಲಾಗಿ ನಿರ್ಭಾವವು ಸಿದ್ಧಿಸ್ತಾ ಇದೆ. ಅಲ್ಲಿ ಮನ ನಿರ್ಮಲವಾಗ್ತಾ ಇದೆ. ಈ ನಿರ್ಮನಗಳ ಸಿದ್ಧಿಯೇ ನಿರ್ಭಾವಾಗಮ ಸ್ಥಳವಾಗ್ತಾ ಇದೆ. ಈ ಸ್ಥಳಕ್ಕೆ ಬಂದ ಬಳಿಕ ಸಾಧಕನು ಶಿವಧರ್ಮಿಗನು, ಲಿಂಗವಂತನು. ಅದನ್ನ ಅಲ್ಲಮ ಪ್ರಭುದೇವರ ವಚನದೊಂದಿಗೆ ನೋಡೋಣ ಬನ್ನಿ. ಈ ಒಬ್ಬ ನಿರ್ಭಾವಾಗಮ ಸ್ಥಳಿ ಹೇಗಿರ್ತಾನೆ ಅನ್ನೋದನ್ನ ಅಲ್ಲಮ ಪ್ರಭುದವರು ಹೇಳ್ತಿದ್ದಾರೆ. ಓದಿ ನೋಡಿ ಅವ್ರನ್ನ ಯಾರಾದ್ರೂ ನೆನೆ ಎಂದಡೆ. ಓಂ ನಮ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಸ್ವಾನುಭಾವದ ನೆಲೆಯ ಸದ್ಭಕ್ತರಿಗೆ ಶರಣು ಶರಣಾರ್ಥಿಗಳು. ನೆನೆ ಎಂದಡಿ ಏನ ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೇ ಸಜ್ಜೆಯಾಯಿತು. ನೆನೆವಡೆ ದೇವನುಂಟಿ, ನೋಡುವಡೆ ಭಕ್ತನುಂಟಿ, ಗುಹೇಶ್ವರ ಲಿಂಗಲಿಯವಾಯಿತು. ನೆನೆ ಎಂದೋಡೆ ಏನ ನೆನೆವೆನಯ್ಯ, ಎನ್ನ ಕಾಯವೇ ಕೈಲಾಸವಾಯಿತು, ಮನವೇ ಲಿಂಗವಾಯಿತು, ತನುವೇ ಸಜ್ಜೆಯಾಯಿತು. ನೆನೆವಡೆ ದೇವನುಂಟಿ, ನೋಡುವಡೆ ಭಕ್ತನುಂಟಿ, ಗುಹೇಶ್ವರ ಲಿಂಗಲಿಯವಾಯಿತು. ನೆನೆ ಎಂದೋಡೆ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಸಮಗ್ರ ವಚನ ಸಂಪುಟ 2, ವಚನದ ಸಂಖ್ಯೆ 304. ಶರಣು ಶರಣಾರ್ಥಿಗಳು. ಶರಣು ಅನ್ಪೂರ್ಣಕ. ನೆನೆ ಅಂದ್ರೆ ಯಾರನ್ನು ನೆನಿಬೇಕು, ಯಾರನ್ನು ನೆನಪಿಸ್ಕೊಳ್ಬೇಕು? ಯಾಕೆ ಈ ಸ್ಥಳದಲ್ಲಿ ಬಂದು ನನಗೇನಾಗ್ತಾ ಇದೆ ಅಂದ್ರೆ, ನನ್ನ ದೇಹವೇ ಈಗ ಶಿವನ ಆವಾಸ ಸ್ಥಾನವಾಗ್ತಾ ಇದೆ, ನನ್ನ ಮನವೇ ಲಿಂಗವಾಗಿದೆ, ನನ್ನ ತನುವೇ ಶಿವನಿಲಯವಾಗಿದೆ, ಲಿಂಗವು ಶರಣನಲ್ಲಿ ಲೀಯವಾಗಿದೆ. ಹೀಗೆ ಎರಡೂ ಒಂದಾದ ಬಳಿಕ ನೆನೆವ ಭಕ್ತನಿಲ್ಲ, ನೆನೆಹಿಸಿಕೊಳ್ಳುವ ದೇವನಿಲ್ಲ. ಯಾಕೆ? ಎಲ್ಲ ಸಮರ್ಪಣೆ ಆಗ್ಬಿಟ್ಟಿದೆ. ಇಬ್ರು ಈಗ ಒಂದಕ್ಕೊಂದು ಬೇರ್ಪಡಿಸಲಾಗದ ಸಂಬಂಧದಲ್ಲಿ ಮೀಯು ಬಿಟ್ಟಿದ್ದಾರೆ.
ಹೀಗೆಯೇ ಎರಡೂ ಒಂದಾದ ಬಳಿಕ ನೆನೆಯುವ ಭಕ್ತನಿಲ್ಲ, ನೆನೆಯಿಸಿಕೊಳ್ಳುವ ದೇವನಿಲ್ಲ. ಪರಮಾತ್ಮ ಸ್ಥಳವನ್ನ ಸಾಧಿಸಿದ ಸಾಧಕನು ತನ್ನ ದೇಹವನ್ನೇ ಶಿವನ ನೆಲೆಯನ್ನಾಗಿ ಮಾಡಿದ್ದಾನೆ. ಹಿಂದಿನ ಸ್ಥಳದಲ್ಲಿ ನಾವು ನೋಡಿದ್ವಿ, ತನ್ನ ದೇಹದ ಅಭಿಮಾನವನ್ನೆಲ್ಲ ನೀಗಿ ಶಿವನಲ್ಲಿ ನಿತ್ಯವಾಸನಾಗಿದ್ದಾನೆ. ಆತನಲ್ಲಿ ಇಂದ್ರಿಯಗಳು ಆ ದೇವನಿಂದ ಭಿನ್ನವಾದ ವಿಷಯಗಳತ್ತ ಈಗ ಸಾಗವು. ಈ ಇಂದ್ರಿಯಗಳಲ್ಲಿ ಚಲಿಸುವ ಮನವೂ ಕೂಡ ಎಲ್ಲಾ ವಿಕೃತ ವೃತ್ತಿಗಳನ್ನ ಬಿಟ್ಟು ಪರಮನಲ್ಲೇ ಸ್ಥಿರವಾಗಿದೆ. ಆದ್ದರಿಂದ ಅದು ಲಿಂಗವೇ ಆಗಿಬಿಟ್ಟಿದೆ ಈಗ. ಆಗ ಅಲ್ಲಿ ನೆನೆಯಲು ದೇಹವಿಲ್ಲ, ನೋಡಲು ಭಕ್ತನಿಲ್ಲ, ಭಾವವೆಲ್ಲ ನಿರ್ಭಯಲು ಇದುವೇ ನಿರ್ಭಾವಾಗಮ. ಹಾಗೇನೆ ತಾಯಿ ಗುರುಮಾತೆ ಅಕ್ಕ ಮಹಾದೇವಿಯವರು ಈ ಒಂದು ಸ್ಥಳದ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದಿ, ಯಾರು ಓದಿದಿರೋ ಅವ್ರು ಓದ್ಬೇಡಿ, ಬೇರೆಯವರಿಗೆ ಅವಕಾಶ ಕೊಡಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಅಕ್ಕ ಮಹಾದೇವಿಯವರ ವಚನ. ಕಾಯದೊಳಗೆ ಅಕಾಯವಾಯಿತ್ತು, ಜೀವದೊಳಗೆ ನಿರ್ಜೀವವಾಯಿತ್ತು, ಭಾವದೊಳಗೆ ನಿರ್ಭಾವವಾಯಿತ್ತು, ಎನ್ನ ಮನದೊಳಗೆ ಘನ ನೆನಹಾಯಿತ್ತು, ಎನ್ನ ತನು ಮನಗಳ ನೋಡಿ ಸಲಹಿದರಾಗಿ ಚೆನ್ನಮಲ್ಲಿಕಾರ್ಜುನಯ್ಯನ ಧರ್ಮದವಳಾನು. ಸಮಗ್ರ ವಚನ ಸಂಖ್ಯೆ 5, ವಚನದ ಸಂಖ್ಯೆ 167. ಶರಣು ಮಹಾದೇವಮ್ಮಕ್ಕ. ಶರಣು ಶರಣಾರ್ಥಿಗಳ. ಶರಣು ಅಕ್ಕ. ನಮ್ಮ ಅಕ್ಕ ಮಹಾದೇವಿಯವರು ಮಹಾಶಿವಯೋಗಿನಿಯವರು. ಕಾಯದಲ್ಲಿ ಆ ಇಷ್ಟಲಿಂಗವನ್ನ ಸಂಬಂಧಿಸಿದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಆದಾಗ ಆ ಇಷ್ಟಲಿಂಗದ ಪೂಜೆಯಲ್ಲಿ ನಾನು ನಿರತನಾಗಿ ಆಗಿ ಕಾಯದೊಳಗೆ ಅಕಾಯವಾಯಿತು, ಜೀವದೊಳಗೆ ನಿರ್ಜೀವವಾಗಿತ್ತು, ಭಾವದೊಳಗೆ ನಿರ್ಭಾವವಾಗಿತ್ತು, ಎನ್ನ ಮನದೊಳಗೆ ಘನ ನೆನಹಾಯಿತು. ನನ್ನ ಮನದಲ್ಲೀಗ ಕೇವಲ ಪರಮನ ನೆನಹು ಒಂದೇ ಉಳಿದಿದೆ. ಎನ್ನ ತನ ಮನಗಳನ್ನ ನೋಡಿ ಸಲುಹಿದರಾಗಿ ಚೆನ್ನ ಮಲ್ಲಿಕಾರ್ಜುನಯ್ಯನ ಧರ್ಮದವಳಾದೆನು ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ. ಈಗ ನಮ್ಮ ಮತ್ತೆ ಚೆನ್ನಬಸವಣ್ಣನವರು ಒಂದು ಸುಂದರ ವಚನ ಬರ್ತಾ ಇದೆ, ಓದಿ. ಎನ್ನ ಮನವು ನಿಮ್ಮಲ್ಲಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಚೆನ್ನಬಸವಣ್ಣನವರ ವಚನ. ಎನ್ನ ಮನವು ನಿಮ್ಮಲ್ಲಿ ನಟ್ಟು ತೆಗೆಯಲು ಬಾರದ ಬೆರಗು ನೋಡಯ್ಯ, ಇಹವೆಂಬುದನರಿಯೇ ಪರವೆಂಬುದನರಿಯೇ ಪರಮಾನಂದದಲ್ಲಿದ್ದೆ ನೋಡಯ್ಯ, ಪರಮನ ನೆನಹೇ ನೆನಹಾಗಿ ಪರಮ ಸುಖದಲ್ಲಿ ಸುಖಿಸುತ್ತಿದ್ದೇನಯ್ಯ, ಅಪ್ರತಿಮ ಕೂಡಲ ಚನ್ನ ಸಂಗಯ್ಯ, ಎನ್ನ ಬೆರಗಿನ ಭೇದವ ನೀನೇ ಬಲ್ಲೆಯ್ಯ. ಸಮಗ್ರ ವಚನ ಸಂಪುಟ 3, ವಚನದ ಸಂಖ್ಯೆ 477. ಶರಣು ಶರಣಾರ್ಥಿ. ಶರಣು ಅಕ್ಕ. ಚೆನ್ನಬಸವಣ್ಣನವರು ಸಾಧಕನ ಮನಸ್ಸು ಹಾಗೂ ದೇವನ ಘನಸ್ಥಿತಿ ಒಂದಾದಾಗ ಭಾವದ ಅನೇಕ ವಿವಿಧತೆಗಳು, ವೈವಿಧ್ಯತೆಗಳು ಅಡಗಿ ಆ ಭಾವವು ಶಿವಭಾವವಾದಾಗ, ಅಂದರೆ ನಿರ್ಭಾವಾಗಮವು ಅಳವಟ್ಟಾಗ ಇಹಪರಗಳ ಗೊಡವೆ ಇಲ್ಲ, ಲೌಕಿಕ ಸುಖ ದುಃಖಗಳ ನೆನಪಿರೋದಿಲ್ಲ. ಪರಮನಲ್ಲಿ ನೆಟ್ಟ ಆ ಮನವನ್ನ ತೆಗೆಯಲಾಗದ ಸೋಜಿಗವನ್ನ ನಮ್ಮ ಚೆನ್ನಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಶಿವನ ಪರಮಾನಂದವೇ ಆ ಸಾಧಕನ ಭಾವದ ಕ್ರೀಡಾಂಗಣವಾಗಿದೆ. ಈಗ ಪರಮನ ನೆನಹೇ ಆತನಿಗೆ ಕ್ರೀಡೆ ಎನಿಸ್ತಾ ಇದೆ. ಆ ಬೆರಗಿನ ಭೇದದ ನಿರ್ಭಾಗ ಒಬ್ಬನನ್ನು ಪರಮಾತ್ಮನೇ ಬಲ್ಲನೆಂದು ನಮ್ಮ ಚೆನ್ನಬಸವಣ್ಣನವರು ಹೇಳ್ತಾ ಇದ್ದಾರೆ. ಎನ್ನ ಬೆರಗಿನ ಭೇದವ ನೀನೇ ಬಲ್ಲೆಯ ಅಂತ. ಆ ಒಂದು ಪರಮಾನಂದದ ಸ್ಥಿತಿಗೆ ನಾವು ಶಿವಯೋಗದಲ್ಲಿ ಹೋಗ್ಬೇಕಾಗ್ತಾ ಇದೆ. ಪರಮನ ನೆನೆಹೇ ನೆನೆಹಾಗಿ ಪರಮ ಸುಖದಲ್ಲಿ ಸುಖಿಸುತ್ತಿದ್ದೇನಯ್ಯ. ಯಾವಾಗಲೂ ಅವನ ನೆನಹಿನಲ್ಲಿ ನಾವು ಇರಬೇಕಾಗ್ತಾ ಇದೆ. ಆ ನೆನಹಿನಲ್ಲಿ ನಾನು ಇರಬೇಕೆಂದ್ರೆ ಎದೆಯ ಮೇಲೆ ಇಷ್ಟಲಿಂಗ ಇರಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ, ಯಾವುದೇ ಸಂದರ್ಭದಲ್ಲಿ, ಅದು ಸುಖವೇ ಇರಲಿ ದುಃಖವೇ ಇರಲಿ, ಎದೆಯ ಮೇಲಿರುವ ಇಷ್ಟಲಿಂಗದ ಮೇಲೆ ಯಾವಾಗ್ಲೂ ಲಕ್ಷ್ಯ ವಹಿಸಿ ಆ ಒಂದು ಹಸ್ತವನ್ನ, ಬಲಕರ ಹಸ್ತವನ್ನ ಆ ಇಷ್ಟಲಿಂಗದ ಮೇಲೆ ಇಡಬೇಕು. ಯಾವುದೇ ಸಂದರ್ಭದಲ್ಲಿ ಸುಖ ಇರಲಿ ದುಃಖ ಇರಲಿ, ಸುಖನೂ ನೀನೆ ಕೊಡ್ತಾ ಇದೀಯಾ, ದುಃಖನೂ ನೀನೆ ಕೊಡ್ತಾ ಇದೀಯಾ ಅಂತ ಮೇಲೆ ಎದೆಯ ಮೇಲಿರುವ ಆ ಲಿಂಗಯ್ಯನಿಗೆ ಆ ಕರಹಸ್ತವನ್ನ ಇಡುದು. ಅವನ ನೆನಹು ಯಾವಾಗ್ಲೂ ಅವನನ್ನು ಮರೆಯೋದಿಲ್ಲ. ನನ್ನ ಜೊತೆ ಅವನು ಯಾವಾಗ್ಲೂ ಇದ್ದಾನೆ. ಎನ್ನ ಬೆರಗಿನ ಭೇದವ ನೀನೇ ಬಲ್ಲೆಯ್ಯ ಅಂತ. ಅದನ್ನೇ ಅಕ್ಕ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಅಂದ್ರೆ, ಇಲ್ಲಿ ಏನಂದ್ರೆ
ಅಹಂ ಶಿವಾಸ್ಮಿ ಅಂತ ಹೇಳ್ತಾರೆ ನೋಡಿ, ನಾನೇ ಶಿವನಾಗಿದ್ದಾನೆ, ನಾನೇ ಮಹಾಲಿಂಗ ಸಾಕ್ಷಿ ಚೈತನ್ಯನಾಗಿದ್ದೇನೆ. ಅಂದ್ರೆ ಏನು? ಆ ಪರಮ ಅಖಂಡ ನಿಷ್ಕಲ ಲಿಂಗವಾದ ಪರಶಿವ. ಶರಣನು ಘಟಾಕಾಶದಂತೆ, ಶಿವನು ಮಹಾ ಆಕಾಶದಂತೆ. ಅವೆರಡೂ ಸ್ವರೂಪತಃ ಒಂದೇ. ಅವೆರಡೂ ಭಾವಗಳ ಸಮ್ಮಿಲನವಾಗಿದೆ. ಈಗ ಈ ಭಾವಗಳು ಸಂಪೂರ್ಣವಾಗಿ ಶಿವ ಸಾಮರಸ್ಯ ಪಡೆದಾಗ ಕೇವಲ ಅಲ್ಲಿ ಶಿವಯೋಗ, ಶಿವಜ್ಞಾನ, ಸ್ವಜ್ಞಪ್ತಿ ಅಂತ ಅದೊಂದೇ ಉಳಿತಾ ಇದೆ. ಅಲ್ಲಿ ಭಾವದ್ವಯಗಳಿಲ್ಲ. ಇದು ನಿರ್ಭಾವಾಗಮ. ಇಲ್ಲಿ ಭಾವಕ್ಕೆ ಎಳ್ಳಷ್ಟೂ ಸ್ಥಾನವಿಲ್ಲ. ಹೀಗಾಗಿ ತಾಯಿ ಗುರುಮಾತೆ ಅಕ್ಕ ಮಹಾದೇವಿಯವರು ಹೇಳ್ತಾ ಇದ್ದಾರೆ, ಭಾವಿಸಿ ನೋಡಿದಡೆ ಅಂಗವಾಯಿತು. ಓದಿ ನೋಡೋಣ ಯಾರಾದ್ರೂ. ಭಕ್ತಿ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಅಕ್ಕಮದೇ ವಚನ. ಭಾವಿಸಿ ನೋಡಿದಡೆ ಅಂಗವಾಯಿತು. ಅಂಗ ಸಂಗವಾಗಿ ಸಂಯೋಗವ ಮರೆತು ಲಿಂಗ ಸೈವಿಗೆರಗಾದೆ. ಲಿಂಗೈಕ್ಯ ನಿಮ್ಮ ನಗಲದೆ ಅಂಗ ರುಚಿಗಳ ಮರೆತು ಲಿಂಗ ರುಚಿಗಳಲ್ಲಿ ಸೈವೆರಗಾದೆ. ಲಿಂಗ ಸೈವೆರವಾದ ಬಳಿಕ ಚನ್ನಮಲ್ಲಿಕಾರ್ಜುನನ ಕೊಂದು ಸಾವ ಭಾಷೆ. ಸಮಗ್ರ ವಚನ ಸಂಪುಟ 5 ವಚನದ ಸಂಖ್ಯೆ 318. ಶರಣು ಶರಣಾರ್ಥಿಗಳ. ಹೇಳು ಮಂಗಲಕ. ನೋಡಿ, ಸದ್ವಿವೇಕದಿಂದ ದಿನನಿತ್ಯದ ಈ ಶಿವಯೋಗದ ವರ್ಗಗಳಿಂದ, ದಿನನಿತ್ಯದ ಶಿವಜ್ಞಾನದಿಂದ, ದಿನನಿತ್ಯದ ಇಷ್ಟಲಿಂಗ ಪೂಜೆಯಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ಒಂದು ಸದ್ವಿವೇಕ ಬರ್ತಾ ಇದೆ. ಸದ್ವಿವೇಕದಿಂದ ನೋಡಲಾಗಿ ತನವು ಪರಿಶುದ್ಧ ಅಂಗವಾಯಿತು. ಆ ಅಂಗವನ್ನ ಲಿಂಗಕ್ಕೆ ಸಂಯೋಜಿಸಲಾಗಿ ಅದು ಲಿಂಗತನುವಾಯಿತು. ಅಂಗ ಸಂಘವಾಗಿ ಸಂಯೋಗವ ಮೆರೆದು ಲಿಂಗ ಸೈವೆರಗಾದೆ. ಮನವು ನನ್ನ ಮನಸ್ಸು ಕೊನೆಗೆ ಆ ಸಂಯೋಗವನ್ನು ಕೂಡ ಮರೆತು ಲಿಂಗದಲ್ಲಿ ಬೆರೆತು ಬಿಡ್ತಾ ಇದೆ. ಲಿಂಗೈಕ್ಯ ನಿಮ್ಮ ನಗಲದೆ ಅಂಗ ರುಚಿಗಳ ಮರೆತು ಲಿಂಗ ರುಚಿಗಳಲ್ಲಿ ಸೈವರೆಗಾದೆ. ಲಿಂಗದಲ್ಲಿ ಬೆರೆತುಕೊಂಡು ಬಿಡ್ತಾ ಇದೆ. ಆಗ ಅಲ್ಲಿ ಅಂಗರುಚಿಗಳ ಭಾವವಿರೋದಿಲ್ಲ, ಲಿಂಗ ರುಚಿಗಳ ವಿಯೋಗವಿರೋದಿಲ್ಲ. ಕೇವಲ ಒಂದು ನಿರ್ಭಾವಾಗಮ ಸ್ಥಿತಿ. ನಿರ್ಭಾವಾಗಮ ಸ್ಥಳದ ಶಿವಯೋಗಿಯು ಆತ ಕ್ರಿಯಾರಹಿತ, ಭಾವರಹಿತ ಮತ್ತು ಪೂರ್ಣ ತೃಪ್ತ ಅಂತ ಸ್ಥಿತಿಯಲ್ಲಿರ್ತಾನೆ. ಅದು ಬೇಕು, ಇದು ಬೇಡ, ಈ ತರದ ಯಾವುದೇ ಭಾವನೆಗಳನ್ನು ಇಲ್ಲ. ಈಗ ಅವನ ಸರ್ವ ಇಂದ್ರಿಯಗಳು ನಿರ್ವಿಕಾರವಾಗಿವೆ, ನಿಶ್ಚೇಷ್ಟಿತವಾಗಿವೆ. ಬೇರು ಸಹಿತ ಕೀಳಲ್ಪಟ್ಟ ಒಂದು ಮರದಂತೆ ಅವನು ಸ್ಥಿರವಾಗಿ ಬಿಟ್ಟಿದ್ದಾನೆ. ಈಗ ಗಾಳಿ ಬೀಸದ ಸ್ಥಳದಲ್ಲಿಟ್ಟ ಒಂದು ದೀಪದಂತೆ ಅವನು ಅವಿಚಲವಾಗಿದ್ದಾನೆ, ಅಲ್ಗಾಡ್ತಾ ಇಲ್ಲ. ಇವಾಗ ಸಹಜತೆಯೇ ಅವನ ರೂಪವಾಗಿ ಬಿಟ್ಟಿದೆ. ವಾಗ್ಮನೋತೀತ ಆಕಾರರಹಿತವಾದ ಚಿದಾಕಾಶದಲ್ಲಿ ಸಮರಸತೆ ಹೊಂದಿದ ಶಿವಯೋಗಿಯು ಈಗ ಲೌಕಿಕದ ಈ ಜಾತಿ, ವರ್ಣ, ಆಶ್ರಮಗಳ ಭೇದ ಮಾಡಲಾರನು. ಗೊತ್ತೇ ಇಲ್ಲ. ಇವಾಗ ಅವನಿಗೆ ದೇಹ ಭ್ರಮೆಯೂ ಮೊದಲೇ ಇಲ್ಲ. ಹಿಂದಿನ ಸ್ಥಳದಲ್ಲಿ ಅದನ್ನು ನೋಡಿದ್ರಿ ತಾವು. ವಾಗ್ಮನಕ್ಕೆ ಆ ಪರವಸ್ತುವು ಅಗೋಚರವಾಗಿದೆ. ಅಗೋಚರ, ಅಗಮ್ಯ, ಅದೆಲ್ಲ ನಾವು ನೋಡಿದ್ದೀವಿ ಗುರುದೇವರ ವಚನದಲ್ಲಿ. ಆ ಪರವಸ್ತುವು ಅದೊಂದು ಚಿದಂಬರ. ಆ ಚಿದಂಬರದಲ್ಲಿ ಒಂದಾಗಿ ನಿಂತ ಶಿವಯೋಗಿಯು ಅದೇನನ್ನ ಇಚ್ಛಿಸಬಲ್ಲನು? ಅದೇನನ್ನ ಕುರಿತು ಇದನ್ ಮಾಡಬಹುದು? ಏನಾದ್ರೂ ನೆನ್ಸ್ಕೊಳ್ಬೇಕು ಹೇಳಿ. ಲಿಂಗವೇ ಸೈವರೆಗದ ಬಳಿಕ ಈ ತಾಯಿಯವರ ಒಂದು ಕೊನೆಯ ಒಂದು ವಾಕ್ಯವನ್ನ ಅನ್ಯಥಾ ಭಾವಿಸಬಾರದು. ಲಿಂಗವೇ, ನಾನು ಲಿಂಗೈಕ್ಯವೇ ಆದ ಮೇಲೆ, ಎಲ್ಲವೂ ಲಿಂಗಮಯವಾಗಿದ ಮೇಲೆ ನಾನು ಶಿವಯೋಗಿಯಾಗಿ ಲಿಂಗ ಯೋಗಿಯಾಗಿದ್ದೇನೆ. ಇವಾಗ ಲಿಂಗಾಂಗ ಯೋಗಿಯಾಗಿದ್ದ ಮೇಲೆ ಚನ್ನಮಲ್ಲಿಕಾರ್ಜುನನ ಕೊಂದು ಸಾವಭಾಷೆ. ಅವನಾದ್ರೂ ಹೇಗೆ ಈಗ ನನಗೆ ನೆನಪು ಬರ್ತಾನೆ ಹೇಳಿ? ಮುಗೀತೀಗ. ನಾನು ಚನ್ನಮಲ್ಲಿಕಾರ್ಜುನನ ಕೂಡ್ಕೊಂಡ್ ಬಿಟ್ಟಿದ್ದೀನಿ. ಇವಾಗ ಆ ಒಂದು ಲಿಂಗ ಸ್ವರೂಪಿಯಾದ ಚನ್ನಮಲ್ಲಿಕಾರ್ಜುನನಲ್ಲಿಯೂ ಕೂಡಿಕೊಂಡ ನಂತರ ಈಗ ಯಾವ ಚನ್ನಮಲ್ಲಿಕಾರ್ಜುನ ನನಗೆ ಕೊಂದು ಸಾವಭಾಷೆ. ಅರ್ಥ ಮಾಡಿಕೊಳ್ಬೇಕು, ಅನ್ಯಥಾ ಭಾವಿಸಬಾರದು. ಈ ಶಬ್ದಗಳಿಗೆ ಬೇರೆ ಅರ್ಥ ಕೊಡ್ತಾ ಹೋಗಬಾರದು. ಅಲ್ಲಮ್ಮ ಪ್ರಭುದೇವರ ಒಂದು ವಚನ ಬರ್ತಾ ಇದೆ, ನುಡಿಗೆಡೆಗೊಡದ. ಓದಿ ಯಾರಾದ್ರೂ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನುಡಿಗೆಡೆಗೊಡದ ಘನವ ಹಿಡಿದು ಒಡ ಒಂದೇ ಆಳು ಎಡ ಇಲ್ಲದ ಪರಿಪೂರ್ಣದೊಳಗೆ ನಡೆನುಡಿಗೆಟ್ಟಳು. ತನ್ನ ನಿಲುಗಡೆಯ ನಿಜವ ತಾನರಿಯದಂತೆ ಎನ್ನಿಂದ ಕೇಳಿ ಸ್ವಯವಾದಳು. ಗುಹೇಶ್ವರ ಲಿಂಗ ಸಾಕ್ಷಿಯಾಗಿ ಮಹಾದೇವಿ ಯಕ್ಕನ ನಿಲವ ಕೊಂಡಾಡುವುದಕ್ಕೆ ತೆರಹಿಲ್ಲ ಕಾಣ ಮಡಿವಾಳಯ್ಯ. ಸಮಗ್ರ ವಚನ ಸಂಪುಟ 2
ವಚನದ ಸಂಖ್ಯೆ 1322. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಶರಣು ಅಮರಕಲಾ ಅಕ್ಕ. ಶರಣು ಶರಣಾರ್ಥಿ ಅಪ್ಪ. ಶರಣು ಅಕ್ಕ ಮಹಾದೇವಿ ತಾಯಿಯವರು ಕಲ್ಯಾಣಕ್ಕೆ ಬಂದಿದ್ದಾರೆ. ಅನುಭವ ಮಂಟಪದಲ್ಲಿ ನಿಂತಿದ್ದಾರೆ. ವ್ಯೋಮಕಾಯ ಅಲ್ಲಮ ಪ್ರಭುದೇವರು ಒಡ್ಡಿದ ಎಲ್ಲಾ ಪರೀಕ್ಷೆಯ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು, ಸಮರ್ಪಕವಾದ ಉತ್ತರವನ್ನ ಕೊಟ್ಟು, ಅವರಿಗೆ ಗೊತ್ತಾಯಿತು ಅಲ್ಲಮ ಪ್ರಭುದೇವರಿಗೆ ಈ ತಾಯಿ ಮಹಾನ್ ಶಿವಯೋಗಿ ಆಗಿದ್ದಾಳೆ ಅನ್ನೋದಕ್ಕೆ ಗೊತ್ತಾಗೋಕೆ ಏನ್ ಬಹಳ ಸಮಯ ಹಿಡಿಯಲಿಲ್ಲ ಅಲ್ಲಮ ಪ್ರಭುದೇವರಿಗೆ. ಲೌಕಿಕ ಜಗತ್ತಿಗೆ ಅವಳ ಪ್ರಭೆಯನ್ನ, ಅವಳ ಬೆಳಕನ್ನ ತೋರಿಸೋದೇ ಅವರ ಉದ್ದೇಶವಾಗಿರೋದ್ರಿಂದ ಅಲ್ಲಮ ಪ್ರಭುದೇವರು ಅನೇಕ ಲೌಕಿಕರು ಕೇಳಬಹುದಾದ ಪ್ರಶ್ನೆಗಳನ್ನೇ ಆ ತಾಯಿಗೆ ಕೇಳಿದಾಗ ಆ ತಾಯಿ ಶಿವಯೋಗಿನಿಯಾಗಿ ಉತ್ತರ ಕೊಟ್ಟಿದ್ದು ತಮಗೆ ಗೊತ್ತಿದೆ ಅನುಭವ ಮಂಟಪದಲ್ಲಿ. ಆ ಚರ್ಚೆ, ಆ ಪ್ರಶ್ನೋತ್ತರವಳಿ ಅದೆಲ್ಲ ಮುಗಿದ ನಂತರ ಹೇಳೋ ವಚನ ಇದು. ಮಡಿವಾಳ ಮಾಚಯ್ಯನವರನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಅಲ್ಲಂ ಪ್ರಭುದೇವರು. ಮಾಚಯ್ಯ ಕೇಳಪ್ಪ, ಇಲ್ಲಿ ಶಬ್ದಗಳಿಗೆ, ನುಡಿಗಳಿಗೆ ಅಳವಡದ ಗುರುಮಾತೆ ಅಕ್ಕ ಮಹಾದೇವಿಯವರು ಆ ಘನ ಪರ ವಸ್ತುವಿನಲ್ಲಿ ಸಮರತಿಯಾಗ್ಬಿಟ್ಟಿದ್ದಾಳೆ. ನುಡಿಗಡೆಗೊಡದ ಘನವ ಹಿಡಿದು ಒಡಬಂದಿಯಾಳು ಅಂದ್ರೆ ಅವಳು ಪರಮನಲ್ಲಿ ಈಗ ಒಡಬಂದಿಯಾಗಿ ಬಿಟ್ಟಿದ್ದಾಳೆ, ಸಮರತಿಯಾಗಿ ಬಿಟ್ಟಿದ್ದಾಳೆ. ಆ ಪರಮಾತ್ಮನ ಪರಿಪೂರ್ಣತ್ವದ ಉತ್ತುಂಗಕ್ಕೇರಿದ ಆ ಮಹಾಶರಣೆಗೆ ಈಗ ನಡೆ ಮತ್ತು ನುಡಿಗಳ ಅಗತ್ಯವೂ ಇಲ್ಲ. ನಡೆ ನುಡಿ ಗೆಟ್ಟಳು ಅಂದ್ರೆ ಏನಂದ್ರೆ ಏನ್ ಮಾತಾಡೋದು, ಯಾವ ದಾರಿಯಲ್ಲಿ ನುಡಿದು? ಯಾಕೆಂದ್ರೆ ಅವಳು ಪರಿಪೂರ್ಣತ್ವದ ಒಂದು ಶಿಖರವನ್ನ ಏರಿಬಿಟ್ಟಿದ್ದಾಳೆ ಆ ತಾಯಿ. ಅಲ್ಲಮರ ಮಾತುಗಳು ಇವು. ಯಾರ ಬಗ್ಗೆ, ಯಾರ ಕುರಿತು? ಅಕ್ಕ ಮಹಾದೇವಿಯವರ ಕುರಿತು. ನಡೆ ಮತ್ತು ನುಡಿಗಳ ಬಂಧನವೂ ಆಕೆಗಿಲ್ಲ. ಅಕ್ಕ ಮಹಾದೇವಿ ತಾಯಿಯವರು ತನ್ನ ಅನುಪಮ ಶಿವ ನೆಲೆಯನ್ನು ತಾನು ಅರಿಯನೆಂದು ಅಲ್ಲಮರಿಂದ ಕೇಳಿ ಲಿಂಗದಲ್ಲಿ ಸ್ವಯವಾದರು. ತನ್ನ ನಿಲುಕಡೆಯ ನಿಜವ ತಾನರಿಯದಂತೆ ಎನ್ನಿಂದ ಕೇಳಿ ಸ್ವಯವಾದಳು. ಅಕ್ಕ ಮಹಾದೇವಿ ತಾಯಿಯವರಿಗೆ ಏನು ಗೊತ್ತಿರ್ಲಿಲ್ವೇ ಹೇಗೆ ಇದು ಎಲ್ಲ ತಿಳ್ಕೊಳ್ಬೇಕು? ಆದರೂ ಕೂಡ್ವೆ ತನ್ನ ನಿಲುಕಡೆಯ ನಿಜವ ತಾನರಿಯದಂತೆ ಎನ್ನಿಂದ ಅಲ್ಲಮ್ರು ಹೇಳ್ತಿದ್ದಾರೆ, ಮಾಚಯ್ಯ ಈ ತಾಯಿ ಶಿವಯೋಗಿನಿ ಆಗಿಯೂ ಕೂಡ್ವೆ ನನ್ನಿಂದ ಕೇಳಿ ಸ್ವಯವಾದಳು. ನನ್ನಿಂದ ಕೇಳಿದ್ಲು ಈ ಶಿವಯೋಗ ಏನು, ನನ್ನ ಗುರಿ ಏನು, ನಾನು ಮುಂದೇನ್ ಮಾಡ್ಬೇಕು. ಅದಕ್ಕೆ ಗುಹೇಶ್ವರ ಲಿಂಗನ ಸಾಕ್ಷಿಯಾಗಿ ನಾನು ಹೇಳ್ತೀನಪ್ಪ ಮಾಚಯ್ಯ, ಇಲ್ಲಿ ಕೇಳು. ಮಹಾದೇವಿ ಅಕ್ಕನ ನಿಲವ ಕೊಂಡಾಡುವುದಕ್ಕೆ ತೆರಹಿಲ್ಲ ಕಾಣ, ತೆರಹಿಲ್ಲ ಕಾಣ. ದಿವ್ಯ ಶರಣೆಯ ಮಹಾದೇವಿ ಅಕ್ಕನವರ ನಿಲವನ್ನ ವರ್ಣಿಸಲಿಕ್ಕೆ ನನ್ನ ಹತ್ತಿರ ಪದಗಳಿಲ್ಲಪ್ಪ ಅಂತ ಮಡಿವಾಳ ಮಾಚಿದೇವರಿಗೆ ಅಲ್ಲಮರು ಹೇಳ್ತಾ ಇದ್ದಾರೆ. ಶಬ್ದಕ್ಕೆ ಆಶ್ರಯವಿಲ್ಲದ ಮಹಾಘನವ ಅಪ್ಪಿದ ನಮ್ಮ ಪೂಜ್ಯ ಶಿವಯೋಗಿನಿ ಅಕ್ಕ ಮಹಾದೇವಿ ತಾಯಿಯವರು ಪರವಸ್ತುವಿನಲ್ಲಿ ಲೀಯವಾಗಿ ತಾನೇ ಆ ಪರಿಪೂರ್ಣ ವಸ್ತುವಾಗಿರುವ ಒಂದು ಪರಿಯನ್ನ ಅಲ್ಲಮ ಪ್ರಭುದೇವರು ಅನುಭವ ಮಂಟಪದಲ್ಲಿ ನೆರೆದ ಎಲ್ಲಾ ಶರಣೆಯರ ಮುಂದೆ ಹೇಳುವ ವಚನ ಇದು. ಎಲ್ಲವೂ ಅರ್ತಿದ್ದರು, ಪರಿಪೂರ್ಣತ್ವದ ಒಂದು ಶಿಖರವನ್ನ ಮೆಟ್ಟಿದ್ರೂ ಕೂಡುವೆ ತನ್ನ ನಿಲುಕಡೆಯ ನಿಜವ ತಾನರಿಯದಂತೆ ಎನ್ನಿಂದ ಕೇಳಿ ಸ್ವಯವಾದಳು. ಅದೊಂದು ಹೆಮ್ಮೆಯ ವಿಷಯ ನಮ್ಮ ಅಲ್ಲಮರಿಗೆ. ನನ್ನಿಂದ ಕೇಳಿದ್ಲಲ್ಲ ಈ ತಾಯಿ, ತಾನೇ ಪರಿಪೂರ್ಣವಾಗಿದ್ರು ಕೂಡ ನನ್ನಿಂದ ಕೇಳ್ತಾ ಇದ್ದಾಳೆ ನೋಡಪ್ಪ, ನನ್ನ ಮುಂದಿನ ನೆಲೆ, ನನ್ನ ಮುಂದಿನ ದಾರಿ ಯಾವುದು ಅಂತ ಎನ್ನಿಂದ ಕೇಳಿ ಸ್ವಯವಾದಳು ಅನ್ನೋದಕ್ಕೆ ಅಲ್ಲಮ ಪ್ರಭುದೇವರ ಅವಳ ವರ್ಣನೆ, ನಮ್ಮ ತಾಯಿಯವರ ವರ್ಣನೆ, ಅಕ್ಕ ಮಹಾದೇವಿ ತಾಯಿಯವರ ವರ್ಣನೆ ಈ ವಚನದಲ್ಲಿ ಕಂಡ್ಬರ್ತಾ ಇದೆ. ಹಾಗೇನೆ ಯಾವಾಗ ನಾವು ಈ ನಿರ್ಭಾವಾಗಮ ಸ್ಥಳದಲ್ಲಿ ನೆಲ್ತೀವೋ ಅವಾಗ ಗುರುದೇವರ ಈ ವಚನವನ್ನ ನಾವು ಪಠಿಸಬೇಕು. ಯಾವುದು? ಓದಿ ನೆಲನೊಂದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲ ಒಂದೇ ಶೌಚಾಚಮನಕ್ಕೆ, ಕುಲ ಒಂದೇ ತನ್ನ ತಾನರಿದವಂಗೆ, ಫಲ ಒಂದೇ ಷಡು ದರ್ಶನ ಮುಕ್ತಿಗೆ, ನಿಲ ಒಂದೇ ಕೂಡಲ ಸಂಗಮ ದೇವಾ ನಿಮ್ಮ ನರಿದವಂಗೆ. ಸಮಗ್ರ ವಚನ ಸಂಪುಟ 1, ವಚನದ ಸಂಖ್ಯೆ 879. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣು ದಾಕ್ಷಾಯಿಣಿ ಅಕ್ಕ. ಶರಣಾರ್ಥಿ ಅಪ್ಪ. ಶರಣು ಅಕ್ಕ. ದಾಕ್ಷಾಯಿಣಿ ಅಕ್ಕ, ನನ್ನ ಅಕ್ಕನ ಹೆಸರು ದಾಕ್ಷಾಯಿಣಿ, ಅದಕ್ಕೆ ನಿಮ್ಗೆ ದಾಕ್ಷಾಯಿಣಿ ಅಕ್ಕ ಅನ್ನೋಕೆ ನನಗೆ ತುಂಬಾ ಖುಷಿ. ಬಸವಣ್ಣನವರ ಈ ಒಂದು ವಚನ ಏನ್ ಹೇಳ್ತಾ ಇದ್ದಾನಂದ್ರೆ, ತನ್ನ ತಾನರಿದ ನಿರ್ಭಾವಾಗಮಿಗೆ ಎಲ್ಲವೂ ಶಿವನ ರೂಪ. ಆದ್ದರಿಂದ
ಅವನಲ್ಲಿ ಉಚ್ಚ ನೀಚ ಅಂತ ಯಾವುದೇ ಭಾವ ಇರೋದಿಲ್ಲ. ಎಲ್ಲರೊಂದಿಗೆ ಸಮನಾಗಿ ವರ್ತಿಸ್ತಾನೆ ಅವನು. ಭೌತಿಕ ಅಥವಾ ಈ ಲೌಕಿಕ ಜಗತ್ತಿನ ಭೇದ ಭಾವಗಳನ್ನೆಲ್ಲ ಶರಣನು ಮೀರಿ ನಿಂತಿದ್ದಾನೆ. ಇವಾಗ ತೋರಿಕೆಯ ಭೇದಗಳನ್ನಂತೂ ಅವನೆಲ್ಲ ಮೀರಿಬಿಟ್ಟಿದ್ದಾನೆ. ತೋರಿಕೆಯ ಹಿಂದಿರುವ ಅಭೇದ ದೃಷ್ಟಿ ಅವನಿಗೆ ಗೊತ್ತಾಗಿದೆ. ಪರನೋಟಕ್ಕೆ ವಸ್ತುಗಳು ಭಿನ್ನ ಭಿನ್ನವಾಗಿ ಕಂಡರೂ ಆಂತರ್ಯದಲ್ಲಿ ಅವು ಒಂದೇ ಎಂಬ ಸತ್ಯ ಅವನಿಗೆ ಗೊತ್ತಾಗಿದೆ. ಈಗ ಹೊಲಗೇರಿಯ ನೆಲ, ಶಿವಾಲಯದ ನೆಲ, ಅದು ಪೃಥ್ವಿ ತತ್ವ. ಎರಡು ಕಡೆ ಅದು ಪೃಥ್ವಿಯನ್ನು ಬೇರೆ ಬೇರೆಯಾಗಿರುತ್ತದೇನು? ಅವೆರಡೂ ಒಂದೇ. ಶೌಚಕ್ಕೆ ಉಪಯೋಗಿಸುವ ಮತ್ತು ಆಚಮನಕ್ಕೆ ಅಂತ ಇವರು ಏನು ಅದು ಸಂಧ್ಯಾ ವಂದನೆ ಅದು ಎಲ್ಲ ಮಾಡ್ತಾರಲ್ಲ, ಆ ಬಳಸುವ ಜಲ ಕೂಡ ಒಂದೇ ಆಗಿದೆ. ತಮ್ಮ ತಾವು ಅರಿತವರು ವ್ಯಾವಹಾರಿಕವಾಗಿ ಭಿನ್ನ ಭಿನ್ನ ಕುಲದವರಾಗಿ ಕಂಡರೂ ಕೂಡ ಅವರ ಕುಲ ಮಾತ್ರ ಒಂದೇ ಆಗಿದೆ. ಯಾವ ಕುಲ? ಶಿವಕುಲ, ಲಿಂಗವಂತ ಕುಲ. ಹೀಗಾಗಿ ಷಡುದರ್ಶನಗಳ ಮುಕ್ತಿಗೆ ಯಾರು ಹೇಳ್ತೀರಾ? ಷಡುದರ್ಶನಗಳು ಯಾವುವು? ಷಡುದರ್ಶನ ಅಂತ ಗುರುದೇವರು ಹೇಳ್ತಾ ಇದ್ದಾರೆ. ಷಡುದರ್ಶನ ಮುಕ್ತಿಗೆ 6 ದರ್ಶನಗಳು ಯಾವುವು? ಸಾಂಖ್ಯ ಹೇಳಪ್ಪರೆ. ಹೇಳಿ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಉತ್ತರ ಮೀಮಾಂಸೆ, ಪೂರ್ವ ಮೀಮಾಂಸೆ, ಪತಂಜಲಿ. ಈಗ ನಾವು ಇದನ್ನ ಸ್ವಲ್ಪ ಈ ಷಡು ದರ್ಶನ ಮೇಲಿನ ಮೇಲೆ ಅನೇಕ ವಚನಗಳಲ್ಲಿ ಬರ್ತಾ ಇರೋದ್ರಿಂದ ತಾಯಿಯವರು ಹೇಳಿದ್ರು, ಅದನ್ನ ಸುಮ್ಮನೆ ಒಂದ್ 2 ನಿಮಿಷದಲ್ಲಿ ಅದೇನಿದೆ. ಏಕೆಂದ್ರೆ ಈ ಷಡು ದರ್ಶನ ಅಂದ್ರೆ ಏನನ್ನು, ಅದನ್ನ ಯಾವುದೂ ಒಂದು ನಾವು ಕತ್ತಲಲ್ಲಿ ಇರಬಾರ್ದು. ಗೊತ್ತಿದೆ ನಮಗೆ ಷಡು ದರ್ಶನ, ಅದನ್ನ ತಗೊಳ್ಬೇಕೋ ಬೇಡ ಅದು ಮುಂದಿನ ವಿಷಯ. ಆದ್ರೆ ಷಡು ದರ್ಶನ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಏನಂದ್ರೆ ಅದು ಷಡು ದರ್ಶನ ಅಂದ್ರೆ ಈಗಾಗಲೇ ತಾಯಿ ಹೇಳಿದ ಹಾಗೆ 6 ದರ್ಶನಗಳಿವೆ ನಮ್ಮ ಭಾರತೀಯ ಒಂದು ಈ ದಾರ್ಶನಿಕರು ಹೇಳೋ ಹಾಗೆ. ಮ್ಯೂಟ್ ಮಾಡ್ಕೊಳ್ಳಿ. ಷಡು ದರ್ಶನಗಳು ಅಥವಾ ಷಡ್ ದರ್ಶನಗಳು ಅಂತ ಅಂತಾರೆ. ನೀವು ಮ್ಯೂಟ್ ಮಾಡ್ಕೊಳ್ದಿದ್ರೆ ನನಗೆ ಮುಂದೆ ಮಾತಾಡಕ್ಕೆ ಆಗೋಲ್ಲ. ಷಡ್ ದರ್ಶನಗಳು ಯಾವುವು ಅಂದ್ರೆ, ಒಂದು ನ್ಯಾಯ, ಸ್ವಲ್ಪ ಲಕ್ಷ ಕೊಟ್ಟು ಕೇಳಿ. ಎರಡನೆಯದು ವೈಶೇಷಿಕ, ಮೂರನೆಯದು ಸಾಂಖ್ಯ, ನಾಲ್ಕನೆಯದು ಯೋಗ, ಹಾಗೆ ಐದನೆಯದು ಪೂರ್ವ ಮೀಮಾಂಸೆ, ಆರನೆಯದು ಉತ್ತರ ಮೀಮಾಂಸೆ. ನ್ಯಾಯ ಅನ್ನೋ ಪ್ರಥಮ ಷಡ್ದರ್ಶನವನ್ನ ಋಷಿ ಗೌತಮ ಅನ್ನೋರು ಕಂಡುಹಿಡಿದ್ರು. ಅವನು ಹೆಣ್ಣು ಹೇಳ್ತಾನೆ, ಈ ನ್ಯಾಯ ಅನ್ನೋ ಒಂದು ತತ್ವದಲ್ಲಿ ಏನಿದೆ ಅಂದ್ರೆ, ಒಂದು ಅವ್ಯಕ್ತ ಶಕ್ತಿ ಅಥವಾ ಪರಮಾತ್ಮನಿಂದ ಈ ಜಗತ್ತು ನಿರ್ಮಾಣವಾಗಿದೆ ಅಂತ ಗೌತಮ ಋಷಿ ನ್ಯಾಯ ಎಂಬ ತನ್ನ ಒಂದು ದರ್ಶನದಲ್ಲಿ ಪ್ರಸ್ತಾಪ ಮಾಡ್ತಾನೆ. ಮುಂದಿನದು ವೈಶೇಷಿಕ ಅನ್ನೋದು ಆ ಋಷಿ, ಇದನ್ನ ಯಾರು ಬರೆದ್ರೋ ಆ ಋಷಿಯ ಹೆಸರು ಕನಾದ. ಅವನೇನ್ ಹೇಳ್ತಾನೆ ಈ ಜಗತ್ತಿನ ನಿರ್ಮಾಣದ ಬಗ್ಗೆ? ಅಣುಗಳೇ ಕಣಗಳಾಗಿ ಈ ಜಗತ್ತು ನಡೀತಾ ಇದೆ. ಇಲ್ಲಿ ಈ ಕನಾದ ಋಷಿ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಆಶ್ಚರ್ಯವಾಗಬಹುದು. ಇವನೇನ್ ಹೇಳ್ತಿದ್ದಾನಂದ್ರೆ ದೇವರಿಲ್ಲ ಅಂತಾನೆ. ನಾಸ್ತಿಕತೆಯಲ್ಲಿ ಬಹಳವನ್ನು ಪ್ರಸ್ತಾಪ ಮಾಡ್ತಾನೆ ಅವನು. ಅಣುಗಳೇ ಕಣಗಳಾಗಿ ಜಗತ್ ನಡೀತಾ ಇದೆ, ಇದು ಯಾವ ಶಕ್ತಿ ಇಲ್ಲ, ಯಾವ ಯುಕ್ತಿ ಇಲ್ಲ, ಯಾವ ಭಗವಂತ ಅದು ಇದು ಏನೂ ಇಲ್ಲ. ನಾಸ್ತಿಕತೆಯ ಬಗ್ಗೆ ಅವನು ಹೇಳ್ತಾ ಇದ್ದಾನೆ. ಆತ ವೇದಗಳನ್ನು ಸಹ ಒಪ್ಪೋದಿಲ್ಲ. ಇದು ವೈಶೇಷಿಕ ವಿಶೇಷವಾದ ಒಂದು ದರ್ಶನ. ಅದು ಕನಾದ ಋಷಿ ಪ್ರಸ್ತಾಪ ಮಾಡಿದ್ದಾನೆ. ಮುಂದೆ ಸಾಂಖ್ಯ ಅಂತ ಒಂದು ದರ್ಶನ ಬರ್ತಾ ಇದೆ, ಅದು ಕಪಿಲ ಮುನಿ ಮಾಡ್ತಾ ಇದ್ದಾನೆ. ಆ ಕಪಿಲ ಮುನಿ ಏನ್ ಹೇಳ್ತಿದ್ದಾನೆ? ಪ್ರಕೃತಿ ಮತ್ತು ಪುರುಷರಿಂದಾದ ಈ ಜಗತ್ತು ಹಾಗಾಗಿದೆ, ಪ್ರಕೃತಿ ಮತ್ತು ಪುರುಷರಿಂದ ಆಗಿದೆ. ಅವನಿಗೂ ಕೂಡ ವೇದಗಳಲ್ಲಿ ನಂಬಿಕೆ ಇಲ್ಲ, ಆದರೆ ಆತ ಆತ್ಮ ಮತ್ತು ಪರಮಾತ್ಮ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ ತನ್ನ ಸಾಂಖ್ಯ ಒಂದು ದರ್ಶನದಲ್ಲಿ. ಮುಂದೆ ಪತಂಜಲಿಯ ಯೋಗ ಬರ್ತಾ ಇದೆ, ಅದು ತಮಗೆ ಗೊತ್ತು. ಅವನೇನ್ ಹೇಳ್ತಿದ್ದಾನೆ? ಯೋಗದಿಂದ ನಾವು ಪರಮಾತ್ಮನತ್ತ ಹೋಗಿ ಅಲ್ಲಿ ನಾವು ಯೋಗಿಗಳಾಗ್ಬೇಕು ಅಂತ ತಮಗೆ ಪತಂಜಲಿ ಯೋಗದ ಬಗ್ಗೆ ಈಗಾಗಲೇ ಸಾಕಷ್ಟು ಮಾತಾಡಿದೀವಿ. ಪೂರ್ವ ಮೀಮಾಂಸೆ ಅದು ಜೈಮಿನಿ ಅಂತ ಒಬ್ಬ ಋಷಿ ಅವನ್ ಬರ್ದಿದ್ದು. ಅವನೇನ್ ಹೇಳ್ತಾನೆ ಅಂದ್ರೆ, ಈ ಪೂರ್ವ ಮೀಮಾಂಸೆಯಲ್ಲಿ ಆತ ವೇದ ಸರ್ ಸೌಂಡ್ ಬರ್ತಾ ಇಲ್ಲ ಸರ್. ಕೇಳಿಸ್ತಾ ಇಲ್ಲ ಅಣ್ಣ. ಸರ್ ಸೌಂಡ್ ಬರವಲ್ದ್ರಿ, ಕೇಳಿಸ್ತಾ ಇಲ್ಲ. ಮ್ಯೂಟ್ ಆತನ್ರಿ?
ನೆಟ್ವರ್ಕ್ ಸಮಸ್ಯೆ ಇರ್ಬೋದು ಪರವಾಗಿ, ಇಂಟರ್ನೆಟ್ ಪ್ರಾಬ್ಲಮ್ ಆಗಿದೆ. ಹೌದೌದು ಸರ್, ಬಂದ್ರಿ? ಹಾ, ಮತ್ ಬರ್ತಾರ ಅವ್ರು, ಏನೋ ಕರೆ ಬಂದಿರ್ಬೇಕು ಅವ್ರದ್ದ. ಈ ದರ್ಶನಗಳ ಬಗ್ಗೆ ಈ ಷಡು ದರ್ಶನ ಅನ್ನೋದು ಏನು ಸರ್ ಇಲ್ಲಿಗೆ ಪ್ರಸ್ತಾಪ ಮಾಡಿದಾರಲ್ಲ, ಇದನ್ನ ವಚನಕಾರರು ಸಹಿತ ಇಷ್ಟು ಎಳೆಯಾಗಿ ಅಲ್ಲಿನ ಒಂದು ಅಜಡ ಅದ್ವೈತವನ್ನ ನಾವು ಯಾವ ತರ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ಆದಾಯ ಶರಣರು ಹೇಳ್ತಾರೆ. ಯಾಕಂದ್ರೆ ಅವ್ರು ಬಳಸದಿರೋ ಅದ್ವೈತವನ್ನು ಬಾಹ್ಯದಳು ಅಂತಾರೆ. ಆದ್ರೆ ನಮ್ಮಲ್ಲಿ ಯಾವ ತರ ಒಂದು ತುರ್ಯಾತೀತವಾಗಿರ್ತಕ್ಕಂಥ ನಿಲುವನ್ನ ನಾವ್ ಯಾವಾಗ್ಲೂ ಅಭಿವ್ಯಕ್ತಪಡಿಸಿ ಅದು ಹೀಗೆ ಇದೆ ಅಂತ ನಾವ್ ಯಾವಾಗ್ಲೂ ಸಹಿತ ಏನ್ ಮಾಡಂಗಿಲ್ಲ ಅಂತಂದ್ರ ಗೆರೆ ಎಳೆಯಕ್ ಬರಂಗಿಲ್ಲ. ಹಾಗಾಗಿ ಅಲ್ಲಿಯೂ ಸಹಿತ ಅಂಥದ್ದೊಂದು ಹೀಗೆ ಅಂತ ನಾವು ಇದು ಮಾಡಬಾರ್ದು ಅನ್ನೋದಕ್ಕೆ ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಒಂದು ವಿಶೇಷ ಅಂತಂದ್ರೆ ಎಲ್ಲ ತೆರನಾಗಿರ್ತಕ್ಕಂಥ ದರ್ಶನಗಳನ್ನ ಅಥವಾ ವಿಚಾರಧಾರೆಗಳನ್ನ ಹರಿಬಿಡಲು ಒಂದು ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಒಂದು ದೊಡ್ಡದೊಂದಿರ್ತಕ್ಕಂಥ ನೆಲೆ. ಅವು 6 ದರ್ಶನಗಳು ಯೋಗ ಅನ್ನೋದನ್ನ ಹೇಳಿದ್ರು ಸರ್. ಅದೊಂದು ಷಡ್ದರ್ಶನಗಳಲ್ಲಿ ಒಂದು. ಆಮೇಲೆ ಆ ದರ್ಶನಗಳು ಆಯಾ ಯುಗಕ್ಕೆ ಆಯಾ ಯುಗ ಅಲ್ಲ, ಕಾಲಕ್ಕೆ ತಕ್ಕಂತೆ ಯಾವ ತರ ಅದನ್ನ ನೆಲೆಯನ್ನ ವಿಸ್ತಾರಗೊಳಿಸಿದ್ರೆ ಅಂದ್ರೆ ಅದರ ಬಗ್ಗೆ ಯಾವುದೇ ಒಂದು ವಸ್ತುವಿನ ಬಗ್ಗೆ, ಜಗತ್ತಿನಲ್ಲಿ ತೋರಿ ಬಂದಿರತಕ್ಕಂಥ ವಸ್ತುವಿನ ಬಗ್ಗೆ ನಾವು ಅತಿಯಾಗಿರ್ತಕ್ಕಂಥ ಶಿವನ ನೆಲೆಯಲ್ಲಿ ಚಿಂತನೆ ಮಾಡಿದಾಗ ಆ ವಸ್ತು ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ದಿವ್ಯ ಜ್ಞಾನವನ್ನ ಕೊಡ್ಬೋದು ಅನ್ನೋದಕ್ಕೆ ಈ ದರ್ಶನಗಳ ಸಾಕ್ಷಿ. ತದನಂತರ ಇತ್ತೀಚಿನ ದಿನಮಾನದಲ್ಲಿ 2-3 ಶತಮಾನಗಳಿಂದ ಹಿಂದಿನಿಂದನೂ ತಾವು ನೋಡ್ತಾ ಇದ್ದೀರಿ, ಒಂದು ಏನು ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಚಲನವಲನಗಳನ್ನೇ ಗುರುತಿಸಿ ಅದನ್ನೇ ಒಂದು ದೊಡ್ಡದಾಗಿರ್ತಕ್ಕಂಥ ನೆಲೆಯಲ್ಲಿ ಈ ತರ ಪ್ರಕೃತಿಯಲ್ಲಿ ಒಂದು ದಿವ್ಯ ಗುರುತ್ವಾಕರ್ಷಣ ಬಲ ಇದೆ ಅಂತ ನ್ಯೂಟನ್ ಅವರು ಪ್ರತಿಪಾದನೆ ಮಾಡಿದ್ರು. ಹಾಗಾಗಿ ಪ್ರಕೃತಿಯನ್ನ ಆ ಒಂದು ಹೈಯರ್ ಅಬ್ಸರ್ವೇಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಒಂದು ಹೈಯರ್ ಅಬ್ಸರ್ವೇಷನ್ ದಿಂದ ಏನಾದ್ರೂ ಒಂದು ತದೇಕ ಚಿತ್ತದಿಂದ ಅತಿಯಾಗಿ ನೋಡುತ್ತಾ ಅದ್ರ ಬಗ್ಗೆ ನವನವ ಚಿಂತನೆಗಳನ್ನ ಮಾಡ್ತಾ 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 ಹೋದ್ರೆ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಶಿವ ಬೆಳಕು ಅಣುವಿನಿಂದನೂ ಸಹಿತ ಪಡೀಲಿಕ್ಕೆ ಸಾಧ್ಯನೂ ಇದೆ ಅಂತಕ್ಕಂಥದ್ದು ದರ್ಶನಗಳಿಂದ ಪ್ರಾಪ್ತವಾಗ್ತದೆ. ಇನ್ನೊಂದು ವಿಚಾರದಲ್ಲಿ ಹೇಳ್ಬೇಕಂದ್ರೆ ಯೋಗ ಸೂತ್ರದಲ್ಲಿ ಯಾಕೆ ಎಷ್ಟೊಂದು ಪ್ರತಿ ಒಂದು ಭಾಗಕ್ಕೆ ಬೆಳೀತು ಅಂತಂದ್ರೆ ಈ ಷಡ್ ದರ್ಶನಗಳಲ್ಲಿ ಯೋಗ ಕೂಡ ಒಂದು. ಆ ಯೋಗದಲ್ಲಿ ಆಲಂಬನ ಮತ್ತು ನಿರಾಲಂಬನ ಅಂತ 2 ಭಾಗ ಬರ್ತದೆ. ನೀವು ಆಧಾರವಾಗಿ ಇಟ್ಕೊಂಡು ಏನಾದ್ರೂ ನೀವು ಚಿತ್ತವನ್ನ ನಿರೋಧ ಮಾಡ್ರಿ ಅಥವಾ ನಿರಾಧಾರದ ಅವ್ರದ್ದು ಮ್ಯೂಟ್ ಆಗಿದ್ರಪ್ಪ ನಿಮ್ದು. ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ, ಅವರೇ ಕರೆ ಮಾಡಿದ್ರು. ಹಾಗಾಗಿ ಈ ಷಡ್ ದರ್ಶನಗಳಲ್ಲಿ ಅವು ಸಾಮಾನ್ಯ ಅಂತಾನು ತಿಳ್ಕೊಬಾರ್ದು. ಯಾಕಂತಂದ್ರೆ ಇಲ್ಲಿ ತನಕನು ಸಹಿತ ಅವು ಒಂದೊಂದು ರೀತಿ ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆ ಜ್ಞಾನವನ್ನು ಕೊಡ್ತಾ ಇದ್ದಾವೆ ಅಂತಂದ್ರೆ ಅವೇನು ಸಾಧಾರಣ ಅಲ್ಲ. ಆದರೆ ಪೂರ್ಣ ಪ್ರಮಾಣದಲ್ಲಿ ಶಿವ ಬೆಳಕನ್ನ ಪಡೆದುಕೊಳ್ಳದಲ್ಲಿ ವಿಫಲ ಆದವು ಅನ್ನೋದನ್ನ ಶರಣರು ಎತ್ತಿ ತೋರಿಸ್ತಾರೆ. ಭಾಗಶಃ ಭಾಗದಲ್ಲಿ ಅವರು ಪೂರ್ಣ ಪ್ರಮಾಣದಲ್ಲಿ ಈ ದೇವ ನಿಲುವನ್ನ, ಈ ಪರತತ್ವವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಂದ ಸಾಧ್ಯ ಆಗುತ್ತದೆ. ದೇವರು ಹೇಗೋ ಇರುವನು ಅಂತ ಭಾವನೆಗಳನ್ನ ತಳೆದಿರುವಂತ ದರ್ಶನ ಶಾಸ್ತ್ರದಲ್ಲಿ ದೇವರು ಹೀಗೇ ಇರುವನು ಅಂತಕ್ಕಂಥ ಒಂದು ವಿಚಾರವನ್ನ ಪ್ರತಿಪಾದನೆ ಮಾಡಿದ್ರಲ್ಲ, ಈ ನಮ್ಮ ಜನಮಾನಸದಲ್ಲಿ ಬಿತ್ತಿರಲ್ಲ. ದೇವರು ಹೀಗೇ ಇರುವನು ಅಂತಕ್ಕಂಥದ್ದು ಏನಾದ್ರೂ ಪ್ರತಿಪಾದನೆ ಮಾಡಿದರೆ, ಕರಾರುವಕ್ಕಾಗಿ ಹೇಳಿದ್ರೆ ಅದು ವಚನ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಹಾಗಾಗಿ ಹೀಗಿರ್ಬಹುದು, ಹಿಂಗಿತ್ತು, ಹಿಂಗಾಗ್ಬೋದು, ಬಹುದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಆದ್ರೆ ಹೀಗೆ ಇದೆ ಅಂತಕ್ಕಂಥದ್ದನ್ನ ನಮ್ಮ ಶರಣರು ಹೇಳಿದ್ದಾರೆ.
ಹಿಂಗಿತ್ತು ಅಲ್ಲ, ಹಿಂಗೆ ಇದೆ, ಈಗಲೂ ಇದೆ, ಮುಂದೆನೂ ಇದೆ, ಹಿಂದೆನೂ ಇದೆ. ಈ ತ್ರಿಕಾಲ ಸತ್ಯವನ್ನ ದೇವನ ವಿಚಾರದಲ್ಲಿ ಅವರು ಹೇಳಿದ್ರು. ಒಂದು ಸಮಸ್ಯೆ ಏನಾಯ್ತು ಅಂತಂದ್ರೆ, ಅದನ್ನ ಸಂಸ್ಕೃತ ಭಾಷೆಯಲ್ಲಿ ಅವರು ಬರೆದಿಟ್ರು, ನಮ್ಮಲ್ಲಿ ಅವು ಕನ್ನಡ ಭಾಷೆಯಲ್ಲಿ ಉಳ್ಕೊಂಡು, ನಮ್ಮಲ್ಲಿ ಅನೇಕರು ಸಹಿತ ಸಂಸ್ಕೃತ ಭಾಷೆ ಗೊತ್ತಿತ್ತು ಅವರಿಗೆ, ಆದಾಗ್ಯೂ ಸಹಿತ ಕನ್ನಡ ಭಾಷೆಯಲ್ಲಿ ಬರೆದ್ರು. ಅದಕ್ಕಾಗಿ ಇದನ್ನ ಅತ್ಯಂತ ತಲಸ್ಪರ್ಶಿಯಾಗಿ ಅಭ್ಯಾಸ ಮಾಡಿರ್ತಕ್ಕಂಥ ಪೌಗಳ್ಕಟ್ಟಿಯಪ್ಪ ಅವರು ಇದನ್ನೇನ್ ಮಾಡ್ರಿ ಅಂತಂದ್ರೆ, ಇದು ಕೂಡ ಒಂದು ಶಾಸ್ತ್ರಗಳ ಮಟ್ಟಿನಲ್ಲಿ ನಿಲ್ಲಬಹುದು, ಒಂದು ವಿವೇಚನಾಯುಕ್ತವಾಗಿ ವಿವೇಕಮಯವಾಗಿ ಮಾಡಿರ್ತಕ್ಕಂಥ ಶಾಸ್ತ್ರಬದ್ಧವಾಗಿ ವಿಧಿವತ್ತಾಗಿ ಇದೊಂದು ಅಧ್ಯಯನ ಇರೋದ್ರಿಂದ ಇದಕ್ಯಾಕೆ ನಾವು ಶಾಸ್ತ್ರ ಅನ್ಬಾರ್ದು. ಅದಕ್ಕೆ ಅವರು ಚಿಂತನೆ ಮಾಡಿ ಏನ್ ಮಾಡ್ರಿ ಅಂದ್ರೆ, ವಚನಶಾಸ್ತ್ರ ಸಾರ ಭಾಗ 1, ಭಾಗ 2, ಭಾಗ 3 ರಚನೆ ಮಾಡಿದ್ರು. ಅಂದ್ರೆ ಒಂದು ಸುವ್ಯವಸ್ಥಿತವಾಗಿರ್ತಕ್ಕಂತಹ ಸುಜ್ಞಾನವನ್ನ ಕೊಡ್ತಕ್ಕಂಥದ್ದಕ್ಕೆ ಏನಂತಾರೆ ಅಂದ್ರೆ ಶಾಸ್ತ್ರ ಅಂತಾರೆ. ಅಂಥವು ಎಲ್ಲವೂ ಸಹಿತ ಸುಮಾರು ಶಾಸ್ತ್ರ ಅನ್ಸ್ಕೋಬೇಕಾದ್ರೆ ಸುಮಾರು ಒಂದು 11 ತರಹದ ಒಂದು ಲಕ್ಷಣಗಳನ್ನು ಹೊಂದಿರಬೇಕಾಗ್ತದೆ. ಈ ವಚನ ಶಾಸ್ತ್ರದಲ್ಲಿ ಅವೆಲ್ಲ ನೀವು ಎಷ್ಟು ಲಕ್ಷಣಗಳನ್ನು ಪಟ್ಟಿ ಮಾಡಿದ್ರೆ ಆ ಎಲ್ಲ ಲಕ್ಷಣಗಳಲ್ಲಿ ಸಂಪೂರ್ಣವಾಗಿ ಫಿಟ್ ಆಗ್ತಕ್ಕಂಥದ್ದು ಯಾವುದು ಅಂತಂದ್ರೆ ವಚನ ಸಾಹಿತ್ಯ. ಹಾಗಾಗಿ ಈ ವಚನ ಇದನ್ನ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ತರಹದಿಗೆ ಜೋಡಿಸಿದ್ರಲ್ಲ ನಮ್ಮ ಪಗೋಳ್ಕಟ್ಟಿಯಪ್ಪ ಅವರು, ಅದಕ್ಕೆ ಅವರಿಗೆ ನಮ್ಮ ಎಲ್ಲರಿಗೂ ಸಹಿತ ಅವರು ಪ್ರಾತಸ್ಮರಣೀಯರು. ಯಾಕೆ ನಾ ಇದನ್ನ ತಗೊಂಡೆ ಅಂತಂದ್ರೆ, ಇವತ್ತು ಅನೇಕರು ಸಹಿತ ಈ ದರ್ಶನಗಳ ಬಗ್ಗೆ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅಧ್ಯಯನ ಮಾಡ್ತಾ ಇದ್ದಾರೆ, ಅದುಗಳ ಬಗ್ಗೆ ಕುತೂಹಲನೂ ಇದೆ, ಅವು ಮತ್ತು ಸಾಮಾನ್ಯವೂ ಸಹಿತ ಅಲ್ಲ. ಹಾಗಾಗಿ ಅಂದ್ರೆ ಅದರಲ್ಲಿದ್ದಿರ್ತಕ್ಕಂಥ ಅಜಡ ಅದ್ವೈತವನ್ನು ಒಂದು ಶಾಸ್ತ್ರ ಹೇಳಿದಂತೆ ಮತ್ತೊಂದು ಶಾಸ್ತ್ರ ಆ ವಿಚಾರಧಾರೆಯನ್ನು ಒಪ್ಪಲಾರ್ದೆ ಮತ್ತೊಂದನ್ನೇ ಪ್ರತಿಪಾದನೆ ಮಾಡಿದೆ. ಆದ್ರೆ ಈ ಶರಣರು ಏನು ಒಂದು 3 ಆಯ್ಕೆ ಮಾಡಿಕೊಂಡು ಅದರ ಸುತ್ತನೇ ಏನ್ ಮಾಡಿದಾನೆ ಅಂದ್ರೆ ಜ್ಞಾನವನ್ನ ಅನೇಕ ವಿಧವಾಗಿರ್ತಕ್ಕಂಥ ನೆಲೆಯಲ್ಲಿ 6 ದರ್ಶನಗಳನ್ನ ಪ್ರತಿಪಾದನೆ ಮಾಡಿದ ಮೇಲೂ ಸಹಿತ ಕರಾರುವಕ್ಕಾಗಿ ಹೇಳೋದ್ರಲ್ಲಿ ಏನಾಯ್ತು ಅಂತಂದ್ರೆ ವಿಫಲರಾದ್ರು. ಆದ್ರೆ 3 ಹಿಡ್ಕೊಂಡ್ರು, ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ. ಆಮೇಲೆ ಇನ್ನೊಂದು ಈ ದರ್ಶನದಲ್ಲಿ ವಚನ ದರ್ಶನದಲ್ಲಿ ಏನಿದೆ ಅಂದ್ರೆ, ಒಬ್ಬರ ಮುಖವು ಒಬ್ಬರು ನೋಡಲಾರದೆ, ಒಬ್ಬರ ಬೆನ್ನು ಒಬ್ಬರಿಗೆ ತಾಗಲಾರದೆ, ಒಬ್ಬರ ಬೆನ್ನನ್ನು ಒಬ್ಬರು ನೋಡಲಾರದೆ, ಒಬ್ಬರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಇನ್ನೊಬ್ಬರು ನಕಲು ಮಾಡಲಾರದೆ, ಅವರವರು ಅವರವರ ಸ್ಥಳದಲ್ಲಿ ಅವರವರ ಮನೆಯಲ್ಲಿ ಕುಳಿತುಕೊಂಡು ಅವರವರ ನೆಲೆಯಲ್ಲಿ ಅವರವರ ಸ್ಥಳದಲ್ಲಿ ಕುಳಿತುಕೊಂಡು ಬರೆದರೂ ಸಹಿತ ಕೊನೆಗೆ ಅನುಭವ ಮಂಟಪದಲ್ಲಿ ಅವನ್ನೆಲ್ಲವೂ ಸಹಿತ ಕ್ರೋಢೀಕರಣ ಮಾಡಿದಾಗ ಸರ್ವರ ಉತ್ತರವೂ ಸಹಿತ ವಸ್ತುನಿಷ್ಠವಾಗಿ ಒಂದೇ ರೀತಿಯಾಗಿತ್ತು ಅನ್ನೋ ಕಾರಣಕ್ಕಾಗಿ ಇದೇನಿತ್ತಂದ್ರೆ ಎಲ್ಲರಲ್ಲಿ ಒಂದೇ ತೆರನಾಗಿರ್ತಕ್ಕಂಥ ಪರಮಾನ ಬೆಳಕು ಇತ್ತು ಅನ್ನೋದಕ್ಕೆ ಇದು ಒಂದು ನಮ್ಮ ಈ ವಚನ ಪರಂಪರೆ ಒಂದು ದೊಡ್ಡ ಸಾಕ್ಷಿಯನ್ನ ನೀಡ್ತದೆ. ಹಾಗಾಗಿ ಈ ವಚನ ದರ್ಶನವೇ ನಮ್ಗೊಂದು ಮಹಾದರ್ಶನ. ನೀವು ಜಗತ್ತಿನ ಅನೇಕ ಸಾಹಿತ್ಯಗಳನ್ನ ಓದ್ ಬೇಡ ಅಂತ ಹೇಳಲ್ಲ ನೀವು, ಆದ್ರೆ ಇದನ್ನೊಂದು ಓದಿದ್ರೆ ಎಲ್ಲವನ್ನೂ ಸಹಿತ ಓದಿದಂತೆ ಅಂತಕ್ಕಂಥದ್ದು ನನ್ನ ಮನೋಭಾವನೆ ಆಗಿದೆ. ಇದೊಂದು ಅತಿರೇಕದ ಅಭಿಮಾನ, ಉತ್ಸವದ ಅಭಿಮಾನ ರೀತಿಯಲ್ಲಿ ಹೇಳ್ತಾ ಇಲ್ಲ. ಒಂದೊಂದು ವಚನವೂ ಸಹಿತ ಒಂದೊಂದು ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆ, ಮತ್ತೆ ಆ ವಿಶೇಷವಾಗಿರ್ತಕ್ಕಂಥ ಪ್ರಜ್ಞೆ ಎಲ್ಲರ ಪ್ರಜ್ಞೆಯೂ ಸಹಿತ ಆಗಿತ್ತು ಅನ್ನೋದಕ್ಕೆ ಸಾಕ್ಷೀಕರಿಸ್ತಾರೆ. ಹಾಗಾಗಿ ಈ ದರ್ಶನಗಳು ಅನ್ನೋ ವಿಚಾರದಲ್ಲಿ ಈ ಪತಂಜಲಿ ಮಹರ್ಷಿಗಳು ಆಮೇಲೆ ವಿಧವಾಗಿರ್ತಕ್ಕಂಥ ನೆಲೆಯನ್ನೇ ಕೊಟ್ರು. ಹಾಗಾಗಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಜನತೆ ಏನಾಯ್ತು ಅಂತಂದ್ರೆ ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರು. ಒಬ್ಬ ಪ್ರತಿಪಾದನೆ ಮಾಡಿರ್ತಕ್ಕಂಥ ದರ್ಶನವನ್ನ ಇನ್ನೊಬ್ರು ಒಪ್ಕೊಳ್ಳಿಲ್ಲ. ಅದಕ್ಕೆ ಮತ್ತೊಂದು ಪರ್ಯಾಯವಾಗಿ ಬೇರೆನೆ ಹುಟ್ಕೊಂತು ಹೊತ್ತು ಅದನ್ನ ಸಾರ್ವತ್ರಿಕರಣವಾಗಿ ವಸ್ತುನಿಷ್ಠ ರೂಪವಾಗಿ ಅವ್ರು ಹೊರಹೊಮ್ಮಲಿಲ್ಲ ಅಂತಕ್ಕಂಥದ್ದು ವಿಚಾರ. ಸರ್ ಹೀಗೆ ಬಂದ್ರು. ಸರ್ ಪ್ಲೀಸ್ ಕಂಟಿನ್ಯೂ ಸರ್, ನಿಮ್ಮ ಅನುಪಸ್ಥಿತಿಯಲ್ಲಿ 4. ಆಯ್ತು ಸರ್. ಅದಕ್ಕೆ ಈಗ ನಮ್ಮ ಒಂದು ಇಲ್ಲಿ ನೆಟ್ ಪ್ರಾಬ್ಲಮ್ ಆಗಿದೆ, ನಾನು ಫೋನ್ ನಿಂದ ಜಾಯಿನ್ ಆಗಿದ್ದೀನಿ ಸರ್. ಇರ್ಲಿ, ಈಗ ಈ ಒಂದು ಸ್ಥಳ ಏನು ನಾವು ಮಾತಾಡ್ತಾ ಇದ್ವಿ, ಯಾವ ಸ್ಥಳದಲ್ಲಿ ಇದ್ವಿ ನಾವೀಗ ಹೇಳಿ ನೋಡೋಣ ಹೆಸರು? ನಿರ್ಭವಾಗಮ ಸ್ಥಳ. ನಿರ್ಭಾವಾಗಮ ಸ್ಥಳ. ಇಲ್ಲಿ ನಿರ್ಭಾವಾಗಮ ಸ್ಥಳದಲ್ಲಿ ಇನ್ನು ನಮ್ಮ ನಿರ್ಭಾವಾಗಮ ಸ್ಥಳದಲ್ಲಿ ಇದ್ದವರಿಗೆ
ಏನು ಒಂದು ಸುಂದರವಾದ ಗುರುದೇವರ ವಚನ ಬರ್ತಾ ಇದೆ. ಏನಂದ್ರೆ, ಎಂ ಅವರಿಗೆ ಸಾವಿಲ್ಲ, ಎಂ ಅವರು ಸಾವನರಿಯರು, ಸಾವೆಂಬುದು ಸಯವಲ್ಲ, ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ ಆ ಲಿಂಗದಲ್ಲಿ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಕೂಡಲ ಸಂಗಮ ದೇವರ ಶರಣ ಸೊಡ್ಡಳ ಬಾಚರಿಸರು, ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೇನು ಅಂತ ನಮ್ಮ ಗುರುದೇವರು ಹೇಳ್ತಾ ಇದ್ದಾರೆ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು. ಒಂದು ಹಿಂದಿನ ಸ್ಥಳದಲ್ಲಿ ನಾವು ನೋಡಿದ್ವಿ, ಏನು ದೇಹ ನಿರ್ಭಾವ ಸ್ಥಳ ಅಂತ ನೋಡಿದ್ವಿ, ದೇಹ ನಿರ್ದೇಹಾಗಮ ಸ್ಥಳ ನೋಡಿದ್ವಿ. ದೇಹವೇ ಇಲ್ಲವೆಂದ ಮೇಲೆ ಮುಪ್ಪು ಮರಣದ ಚಿಂತೆ, ದೇಹ ಇದ್ದವರಿಗೆ ಅದೆಲ್ಲ ಮುಪ್ಪು ಮರಣ ಅಂತ. ಪ್ರಾಣಾತ್ಮ ಭಾವಿಗೆ ಹಸಿವು ನೀರಡಿಕೆಯ ಒಂದು ಬವಣೆ ಇರ್ತಾ ಇದೆ. ಸ್ವಾನುಭವದ ನೆಲೆ ಹೇಳ್ಬಿಟ್ಟು ಸ್ವಾಮಿ ಎಸ್ಟಬಲಿ ನೀರಡಿಕೆಯ ಬವಣೆ ಇರ್ತಾ ಇದೆ. ಆದ್ರೆ ಮನಾತ್ಮ ಭಾವಿಗೆ ಶೋಕ ಮೋಹದ ತಲ್ಲಣಗಳಿರ್ತಾ ಇವೆ. ಯಾಕೆ? ಅವನ ಮನಸ್ಸು ಇನ್ನೂ ಜಾಗೃತವಾಗಿದೆ. ಕರ್ತೃತ್ವ ಭಾವಿಗೆ, ಒಂದೇ ನಿಮಿಷ ಜಸ್ಟ್ ಹಿಡೀರಿ, ನೀ ಮಾಡ್ತಿ ಶೇರ್ ಮಾಡು. ಕರ್ತೃತ್ವ ಭಾವಿಗೆ ಬಂಧ ಮೋಕ್ಷಗಳ ಚಿಂತೆ ಇರ್ತಾ ಇದೆ. ಆದರೆ ಈ ನಿರ್ಭಾವಾಗಮ ಸ್ಥಳದ ಮಹಾತ್ಮನು ಅಖಂಡ ಪರವಸ್ತುವಿನಲ್ಲಿ ಸಮರಸವಾಗಿರೋದ್ರಿಂದ ಅವನಿಗೆ ದೇಹ ಭಾವವಿಲ್ಲವಾಗಿ ಆತನಿಗೆ ಮುಪ್ಪು ಮರಣದ ಚಿಂತೆ ಇರೋದಿಲ್ಲ. ಪ್ರಾಣಭಾವವೂ ಕೂಡ ಇಲ್ಲವಾಗಿ ಹಸಿವು ನೀರಡಿಕೆಯ ಬವಣೆ ಇಲ್ಲ. ಮನೋಭಾವವಿಲ್ಲವಾಗಿ ಶೋಕ ಮೋಹಗಳೆಂಬ ತಲ್ಲಣಗಳಿಲ್ಲ. ಕರ್ತೃ ಭಾವವಿಲ್ಲವಾಗಿ ಬಂಧ ಮೋಕ್ಷಗಳ ಚಿಂತೆ ಇಲ್ಲ. ಸದಾ ಶಿವಾದ್ವೈತನಾಗಿರುವ ಅವನು ನಿಶ್ಚಿಂತ, ನಿರಾಮಯ, ನಿರ್ವಿಕಾರಿ, ದಿವ್ಯ ಶಿವಾನಂದ ಶರೀರಿಯಲ್ಲಿ ರಮಿಸುವ ಸ್ವಾನಂದ ಯೋಗಿ. ಶೇರ್ ಪ್ರಿಯ ಮಾಡಬೇಕು. ಮಹಾ ಘನಲಿಂಗದ ಒಂದು ನಿಮಿಷ ನಾನು ಶೇರ್ ಮಾಡ್ತೀನಿ ನಿಮ್ಗೆ ಸ್ಕ್ರೀನು. ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹೌದು ಸರ್. ಕಾಣಿಸ್ತಾ ಇದೆ. ಆಯ್ತಾಯ್ತು, ಒಂದೇ ನಿಮಿಷ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್ ನಿಮ್ಗಾಗಿದೆ. ಪಾಪ ಇಲ್ಲಿ ನೆಟ್ ಸ್ವಲ್ಪ ಪ್ರಾಬ್ಲಮ್ ಆಗಿ ಎಲ್ಲವೂ ಇದು ಹೋಯಿತು. ನಾವು ಈಗ ಒಂದು ನಿರ್ದೇಹಾಗಮ ಸ್ಥಳದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಿರ್ದೇಹಾಗಮ ಸ್ಥಳ, ನಿರ್ಭಾವಾಗಮ ಸ್ಥಳದಲ್ಲಿ ನಾವು ಬಂದಾಗ ಈ ವಚನಗಳನ್ನ ನೋಡ್ಕೊಂಡು ಈ ವಚನ ಮಾತಾಡ್ತಾ ಇದ್ವಿ, ನೆಲನೊಂದೆ ಹೊಲಗೇರಿ ಶಿವಾಲಯಕ್ಕೆ. ಹಾಗೇನೆ ಬಸವಣ್ಣನವರ ವಚನ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದಾನೆ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಅಂತ. ಇದು ಯಾವಾಗ್ಲೂ ನಾವು ನೆನ್ಪಿಟ್ಕೋಬೇಕು. ಎಮ್ಮವರಿಗೆ ಸಾವಿಲ್ಲ ಅಂತೇನಿದೆಯಲ್ಲ, ಯಾಕೋ ನನಗೆ ನಿಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಒಂದೆರಡು ವಿಚಾರಗಳು. ಎಮ್ಮವರಿಗೆ ಸಾವಿಲ್ಲ ಅಂದಾಗ ಈ ಶಿವಯೋಗದಲ್ಲಿ ಈ ಒಂದು ನೆಲೆಯಲ್ಲಿ, ಸ್ವಾನುಭವದ ನೆಲೆಯಲ್ಲಿ ಸಾವು ಅದನ್ನ ನಾವು ಹೇಗೆ ತೆಗೆದುಕೊಳ್ಳಬೇಕು? ಶರಣರ ಸಾವಿನ ಬಗ್ಗೆ ನಾವು ಒಂದು ಚಿಂತನೆಯಾಗಬೇಕು. ಹೇಗೆ ನಾವು ಸಾವನ್ನ ಬಗ್ಗೆ ಮಾತಾಡಬೇಕು? ಬೇರೆಯವರು ತೀರಿಕೊಂಡಾಗ ಅಥವಾ ಲಿಂಗೈಕ್ಯರಾದಾಗ ಮಾಡ್ತಾರಲ್ಲ, ಆ ಥರದ ಸಾವು ನಮ್ಮದಾಗಿರಬೇಕೆ ಅಥವಾ ನಮ್ಮ ಸಾವು ಹೇಗಿರಬೇಕು? ಲಿಂಗದಲ್ಲಿ ಉದಯವಾದ ನಿಜೈಕ್ಯರಿಗೆ ಆ ಲಿಂಗದಲ್ಲಿಯೇ ಅಲ್ಲದೆ ಬೇರೆ ಮತ್ತೊಂದೆಡೆ ಇಲ್ಲ. ಒಂದು ಉದಾಹರಣೆ ಕೊಡ್ತಾರೆ ಗುರುದೇವರು. ಕೂಡಲ ಸಂಗಮ ದೇವರ ಶರಣ ಸೊಡ್ಡಲ ಬಾಚರಸರು, ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ. ನಿಜ
ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಅಂದ್ರೆ ಏನು? ಲಿಂಗಾಂಗ ಸಮರತಿಯ ಒಂದು ಉತ್ತುಂಗ ಸ್ಥಿತಿ ಅದು. ಮಹಾಂಗನದ ಲಿಂಗದ ಒಂದು ಚಿತ್ಕಲಾಂಶವೇ ಶರಣ ರೂಪವಾಗಿ ಲಿಂಗಾಂಗ ಸಂಯೋಗಿಯಾಗಿ ಚರಿಸಿ ಲಿಂಗದೊಳಗೆ ಐಕ್ಯವನೈದು ನಿತ್ಯರಪ್ಪುದರಿಂದ ಶರಣರು ಭವಜೀವಿಗಳಂತೆ ಹುಟ್ಟು ಮರಣಗಳ ನರಿಯರು. ಸಾವೆಂಬುದು ಸತ್ಯವಲ್ಲ, ಅದು ಭಾವನೆಯ ಒಂದು ಭವನೆ. ಚೈತನ್ಯವು ದೇಹದಿಂದ ಬೇರ್ಪಟ್ಟಾಗ ದೇಹವು ತನ್ನ ಮೂಲ ಸ್ವರೂಪವನ್ನೈದಾಗ ಏನಾಯಿತು? ಕೇವಲ ಸ್ಥಿತ್ಯಂತರವಾಯಿತು. ಸಾವೆಲ್ಲಾಯಿತು? ಸ್ಥಿತ್ಯಂತರವೇ ಸಾವೆಂದು ತಿಳಿಯುವುದು ಅಜ್ಞಾನದ ಲಕ್ಷಣ. ನಿರ್ಭಾವಸ್ಥಲಿ ಶರಣರಿಗೆ ಆ ಲಿಂಗ ಚೈತನ್ಯದಿಂದ ಭಿನ್ನವಾಗಿ ಇನ್ನೊಂದು ಕಾಣದ್ದರಿಂದ ಅವರಿಗೆ ಸಾವಿನ ಸಂಘವಿಲ್ಲ. ನಮಗೆ ಸಾವಿಲ್ಲ ಅವರಿಗೆ ಸಾವಿಲ್ಲ ಅವರು ಸಾವನರಿಯರು. ಅವರು ನಿತ್ಯ ಪರಶಿವನಲ್ಲಿ ಸ್ಥಿತರಾಗಿರ್ತಾರೆ, ಲಿಂಗಾಂಗ ಯೋಗಿಯಾಗಿರ್ತಾರೆ. ಆ ಲಿಂಗದಲ್ಲಿಯೇ ಲೀಯವಾಗಿರೋದ್ರಿಂದ ಅವರಿಗೆ ಬೇರೆ ನೆಲೆ ಇಲ್ಲ. ನಾವು ಒಂದು ಭೌತಿಕ ಶರೀರವನ್ನ ಒಯ್ದು ಮಣ್ಣಿನಲ್ಲಿ ಹಾಕಿ ಸಮಾಧಿ ಮಾಡಿ ಏನೇನೋ ಆ ಕ್ರಿಯೆಗಳನ್ನು ಮಾಡಬಹುದು. ಆದರೆ ಶರಣ ಆತನ ನಿಜ ನೆಲೆ ಏನಾಗಿದೆ? ಆತನ ನಿಜ ನೆಲೆ ಸೊಡ್ಡಳ ಬಾಚರಸರ ತರ ನಿಜಲಿಂಗದ ಒಡಲೊಳಗೆ ಬಗಿದು ಹೊಕ್ಕಡೆ ಉಪಮಿಸಬಲ್ಲವರ ಕಾಣೆನು. ಹೀಗಾಗಿ ನಮ್ಮವರು ಹೋಗ್ಬಿಟ್ರು ಅಂದಾಗ ಏನನ್ಬೇಕು ನಾವು? ಅವ್ರಿಗೆ ಸಾವಿಲ್ಲ. ಅವರು ಯಾವಾಗಲೂ ಇಲ್ಲಿ ಒಂದು ಚೈತನ್ಯ ಶಕ್ತಿಯಾಗಿ ಭೂಮಿ ಮೇಲೆ ಯಾವಾಗಲೂ ಇರ್ತಾರೆ. ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಶರಣೆಯರೇ. ಅವರು ಇವತ್ತು ಘನ ಒಂದು ದೇಹದ ರೂಪದಲ್ಲಿ ಇಲ್ಲಿಲ್ಲ, ಆದರೆ ತಮ್ಮ ವಚನಗಳ ಮೂಲಕ, ತಾವು ಕೊಟ್ಟಂತಹ ಒಂದು ಶಿವಜ್ಞಾನದ ಮೂಲಕ, ಶಿವಯೋಗದ ಮೂಲಕ ಇವತ್ತು ನಮಗೆ ಜೀವಂತವಾಗಿ ಇದ್ದುಕೊಂಡು ನಮ್ಮ ಕೈ ಹಿಡಿದು ಹೇಳ್ತಾ ಇದ್ದಾರಲ್ಲ ಈ ತತ್ವಗಳನ್ನ, ಈ ವಚನಗಳ ಮೂಲಕ ನಮ್ಮ ಜೀವನವನ್ನ ಒಂದು ಬಂಗಾರಮಯವಾಗಿ ಮಾಡ್ತಾ ಇದ್ದಾರಲ್ಲ. ಮತ್ತೆ ಅವ್ರು ಇಲ್ಲದೆ ಇದಾಗುತ್ತಾ? ಈಗ ನಾನು ಮಾತಾಡ್ತಾ ಇದ್ದೀನಿ, ಈ ವಚನದ ಅರ್ಥ ಹೇಳ್ತಿದ್ದೀನಿ ಅಂದ್ರೆ ನಾನು ಹೇಳ್ತಾ ಇಲ್ಲ, ಅವರೇ ನನ್ನ ನಾಲಿಗೆಯ ಮೇಲೆ ಕುಳಿತು ನಮ್ಮ ಮಲ್ಲೂರಿನಲ್ಲಿ ನಡೆದ ಕಮ್ಮಟದಲ್ಲಿ ನಮ್ಮ ರುದ್ರಪ್ಪ ಶರಣರು ಹೇಳಿದ್ರು. ನಾನು ಹೋಗಿ ಕೇಳಿದೆ ಅವರಿಗೆ, ಅಲ್ಲ ನೀವು ವೇದಿಕೆ ಮೇಲೆ ಹೋದ ನಂತರ ಈ ಓತಪೋತವಾಗಿ ನೀವು ಎಷ್ಟು ಚೆನ್ನಾಗಿ ಮಾತಾಡಕ್ಕೆ ಶುರು ಮಾಡ್ತೀರಿ ಒಂದು ಜಲಪಾತದ ಉಪಾಧಿಯಲ್ಲಿ ಅಂದಾಗ ಅವ್ರು ಹೇಳಿದ್ರು, ನಾನು ಮಾತಾಡೋದೇ ಇಲ್ಲ ಅಂದ್ರು ಅವರು. ನಾನು ಹೋಗಿ ವೇದಿಕೆ ಮೇಲೆ ಅಷ್ಟೇ ನಿಲ್ತೀನಿ, ಅವರೇ ನುಡಿಯೋಕೆ ಶುರು ಮಾಡ್ತಾರೆ, ಅವರೇ ನುಡಿಸೋಕೆ ಶುರು ಮಾಡ್ತಾರೆ. ಹೀಗಾಗಿ ಏನಾಗುತ್ತೆ, ನಾವೀಗ ಶರಣರ ಪ್ರತಿರೂಪವಾದ ನಂತರ ಶರಣರೇ ನಾವು ಆದ ಮೇಲೆ, ಲಿಂಗವೇ ನಾವೇ ಆದ ಮೇಲೆ ನಮಗೆ ಸಾವು ಹೇಗೆ ಬರುತ್ತೆ ಹೇಳಿ? ಹೀಗಾಗಿ ನಾವು ಅಂದ್ರೆ ಈ ಸ್ವಾನುಭಾವದ ನೆಲೆಯಲ್ಲಿ ನಿಂತವರು ಇವತ್ತು ನಾವು ಒಂದು ನಿರ್ಣಯ ಮಾಡಬೇಕು. ಸಾವಿಗೆ ನಮಗೆ ಏನೂ ಸಂಬಂಧವಿಲ್ಲ, ಯಾವತ್ತು ಬೇಕಾದ್ರೂ ಬರಲಿ, ನಗುತ್ತಾ ಸಾವನ್ನ ನಾವು ತಗೊಂಡು. ಯಾಕೆಂದ್ರೆ ನಮ್ಗೆ ಗೊತ್ತಿಲ್ಲ ರೀ, ಏನದು ಸಾವು ಗೊತ್ತಿಲ್ಲ. ನಮ್ಮ ಧರ್ಮದಲ್ಲಿ ಸಾವೇ ಇಲ್ಲ ಅನ್ನೋದನ್ನ ನಮಗೆ ಗುರುದೇವರೇ ಹೇಳಿದಾಗ ಸಾವೆಂಬುದು ಸಯವಲ್ಲ. ಹೀಗಾಗಿ ಅದಕ್ಕೆ ದುಃಖ ಪಡೋದು, ಯಾರೋ ಹೋದ್ರಂತ ಹಾ ಅಂತ ಅಳೋದು, ಮೂರ್ಛೆ ಹೋಗಿ ಕೆಳಗೆ ಬಿಡೋದು ಆಗುತ್ತೆ ಅಂತ ಆಗೋಲ್ಲ ಅಂತ ನಾನು ಹೇಳಲ್ಲ. ಅದೊಂದು ಇಷ್ಟು ವರ್ಷಗಳು ಮಾಡಿದ ಒಂದು ಬಂಧನ ಇದ್ದೇ ಇರುತ್ತೆ. ಆದರೆ ಅದಕ್ಕಾಗಿ ಅತ್ಯಂತ ದುಃಖಿತರಾಗಿ ನಾವು ಅರ್ಧ ಸಾಯೋದು ಬೇಡ ಅನ್ನೋದು ಈ ಸ್ಥಳ ಹೇಳ್ತಾ ಇದೆ. ಈ ಸ್ಥಳದ ಕೊನೆಯ ವಚನ ಆದಯ್ಯನವರದು, ಯಾರಾದ್ರೂ ಓದಿ ನೋಡೋಣ. ಭಾವಭೇದವಿಲ್ಲದೆ. ಓಂ ಶ್ರೀ ಗುರು ಬಸವನ ಅದೇ ಶರಣರ ವಚನ. ಭಾವ ಭೇದವಿಲ್ಲದೆ ಬೆರೆಸಿ ಮರಳಿ ಹುಟ್ಟಿದ ಭಾವ ನಿರ್ಭಾವವಾಯಿತಯ್ಯ. ಮನದ ಮುಂದನ ಘನತೇಜ ಸದ್ಭಾವವ ನುಂಗಿ ನಿರ್ಭಾವ ನಿಷ್ಪತ್ತಿಯಾಗಿ ಸೌರಾಷ್ಟ್ರ ಸೋಮೇಶ್ವರ ಲಿಂಗ ಎಂಬ ನಾಮ ನಿರ್ನಾಮವಾಯಿತು. ಸಮಗ್ರ ವಚನ ಸಂಪುಟ 6, ವಚನದ ಸಂಖ್ಯೆ 1054. ಶರಣಾರ್ಥಿಗಳು. ಅದೇ ಆದಯ್ಯನವರು ಸಾಧಕನಿಗೆ ಯಾವುದೇ ಭಾವ ಭೇದ, ಯಾವ ಭೇದ ಭಾವ ಇರೋದಿಲ್ಲ ಅವನಿಗೆ. ಏನು ಮಾಡ್ಲಿಲ್ಲ, ಗಪ್ಪ ಕೂತ್ರ. ಆದರೂ ಶರಣಾರ್ಥಿ ಅಕ್ಕ, ಆದ್ರೂ ಮರಳಿ ಒಮ್ಮೊಮ್ಮೆ ಹುಟ್ಟುವ ಮರುಕಳಿಸುವ ಭಾವಗಳು ಈ ನಿರ್ಭಾವಾಗಮ ಸ್ಥಳದಲ್ಲಿ ಹೌದು, ಚಿನ್ನು ಮಾಡ್ತಾನೆ ನಂಗೆ. ಆ ನಿರ್ಭಾವಗಮಿಯ ಸಾಧನೆಯು ಉತ್ತಂಗಕ್ಕೇರಿ ಆ ಘನತೇಜವಾದ ಪರವಸ್ತು ಭಾವವನ್ನೆಲ್ಲ ನಷ್ಟ ಮಾಡಿ ನಿರ್ಭಾವವೂ ನಿಷ್ಪತ್ತಿಯಾಗಿ
ನೋಡಿ, ಶರಣರ ಚಿಂತನೆಯನ್ನ ನೀವು ನೋಡ್ಬೇಕು. ಮೊದಲು ನಿರ್ಭಾವ ಅಂದ್ರು, ಈಗ ನಿರ್ಭಾವ ಕೂಡ ನಿಷ್ಪತ್ತಿಯಾಗಿ ಲಿಂಗಾಂಗ ಸಾಮರಸ್ಯದಲ್ಲಿ ಲೀಯವಾದಾಗ ಲಿಂಗವೆಂಬ ನಾಮವೂ ಕೂಡ ನಿಷ್ಪತ್ತಿಯಾಯಿತು ಅಂತ ಹೇಳ್ತಾ ಇದ್ದಾರೆ ಆದಯ್ಯನವರು. ನಿರ್ಭಾವದಿಂದಲೇ ಈ ಉನ್ನತ ಸ್ಥಿತಿಗೆ ನಾವು ಹೋಗಬೇಕಾಗ್ತಾ ಇದೆ. ಕೊನೆಯಲ್ಲಿ ನಾವು ಎಲ್ಲಿಗೆ ಬರ್ತಾ ಇದ್ದೀವಿ, ಎಲ್ಲಿಗೆ ನಿಲ್ತಾ ಇದ್ದೀವಿ ಅಂದ್ರೆ ಬಯಲು. ಆ ಬಯಲಿನಲ್ಲಿ ಯಾವುದು ಉಳಿಯೋಲ್ಲ, ಏನೂ ಉಳಿಯೋಲ್ಲ. ಲಿಂಗ ಎಂಬ ನಾಮ ನಿರ್ನಾಮವಾಯಿತು ಅಂದ್ರೆ ಆ ಬಯಲಿನಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ, ಏನೂ ಇಲ್ಲ. ಅದಕ್ಕೆ ಅದು ಒಂದು ಚಿದ್ ಬಯಲು ಅಂತ ಕರೀತಾ ಇದ್ದಾರೆ. ಇಲ್ಲಿಗೆ ಸಮಯವೂ ಆಗಿದೆ, ನಾವು ನಿಲ್ಲಿಸೋಣ. ಮುಂದಿನದು ನಷ್ಟಾಗಮ ಸ್ಥಳ ಅಂತ ಬರ್ತಾ ಇದೆ. ಅಲ್ಲಿ ಎಲ್ಲಾ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅಂತಃಕರಣ ಇವೆಲ್ಲವನ್ನು ಲಿಂಗಮಯವಾಗಿ ಮಾಡಬೇಕಾಗಿದೆ. ಅದನ್ನ ಮುಂದಿನ ಸಾರಿ ನೋಡೋಣ ಅಂತ ಹೇಳ್ತಾ, ನಮಗೆ ನಡುವೆ ಸ್ವಲ್ಪ ಈ ತೊಂದರೆಗಳಾಗಿದ್ದಕ್ಕೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ವ್ಯಾಖ್ಯಾನವನ್ನು ನಿಲ್ಲಿಸ್ತೀನಿ. ಎಲ್ಲರಿಗೂ ಶರಣಾರ್ಥಿಗಳು. ಆಗ್ಲಿ ಸರ್. ಇಲ್ಲಿಯವರೆಗೆ ನಿರ್ಗಮನ ಸ್ಥಳದ ವಿವರಣೆ ಮೂಲಕ ಶಿವಯೋಗದ ಪ್ರಾತ್ಯಕ್ಷಿತೆಯನ್ನ PPT ಮೂಲಕ ನಮಗೆ ಪ್ರೆಸೆಂಟ್ ಮಾಡಿರ್ತಕ್ಕಂತಹ ದಯಾನಂದ ನೂಲಿಯಪ್ಪರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಷಡುದರ್ಶನದ ಒಂದು ವಿವರಣಾತ್ಮಕವಾದಂತಹ ವಿವರವನ್ನ ಕೊಟ್ಟಿರ್ತಕ್ಕಂತಹ ಶಿವಾನಂದ ಅರ್ಭಾವಿಪ್ಪರಿಗೂ ಕೂಡ ಶರಣಾರ್ಥಿಗಳನ್ನು ಸಲ್ಲಿಸ್ತಾ, ಇಲ್ಲಿಗೆ ಇಂದಿನ ಸ್ವಾನುಭವ ನಿಲಯ ಸದ್ಭಾವ ಗೋಷ್ಠಿಯನ್ನ ಸುಸಂಪನ್ನಗೊಳಿಸೋಣ. ನಾಳೆ ಎಂದಿನಂತೆ ಅಪ್ಪ ಬಸವಣ್ಣನವರ ಮಾಹೇಶ್ವರ ಜ್ಞಾನಿಸ್ಥಳದ ವಚನಗಳನ್ನ ತಾವೆಲ್ಲರೂ ಕೂಡ ನಿರ್ವಚನ ಹಾಗೂ ಅನುಸಂಧಾನ ಮಾಡ್ಬೇಕಂತ ಹೇಳ್ತಾ ವಚನವನ್ನ ಗ್ರೂಪ್ನಲ್ಲಿ ಹಾಕಲಾಗುವುದು. ತಾವೆಲ್ಲರೂ ಕೂಡ ಸಕಾಲಕ್ಕೆ ಹಾಜರಾಗಿ ನಿರ್ವಚನ ಮಾಡ್ಬೇಕಂತ ಈ ಮೂಲಕ ಹೇಳ್ತಾ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮಯ ಧರ್ಮ, ಶರಣಸತಿ ಲಿಂಗಪತಿ ಜಯಗುರು ಬಸವ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ತಾಯಂದ್ರಿಗೂ ಶರಣಾರ್ಥಿಗಳು. ಸರ್ವರಿಗೂ ಬಸವ ಭಕ್ತಿಯ ಶರಣ